ಅದು ನಾನೇ ಮಾಡಿದ್ದದು. ವಿದ್ವಾನ್ ಕದ್ರಿ ಗೋಪಾಲನಾಥ್ ಅವ್ರ ಜೊತೆಗೆ ನನ್ನ ಮೊಟ್ಟ ಮೊದಲನೆಯ ಜುಗಲ್ಬಂದಿ ಆಲ್ಬಮ್ ಅದು ಒಂಥರ ಆಂಥಮ್ ತರ ಆಗ್ಬಿಟ್ಟಿದೆ. ನನಗೆ ಸಿನಿಮಾದಲ್ಲಿ ಫಸ್ಟ್ ಬ್ರೇಕ್ ಕೊಟ್ಟಿದ್ದು ಸಾಧು ಕೋಕಿಲ ಅವರು. ನಾನು ನುಡಿಸಿರೋದು ಪಾಪ್ಯುಲರ್ ಆಗಿದ್ದು ಅಂದ್ರೆ ತುಸು ಮೆಲ್ಲ ಬೀಸೋ ಗಾಳಿ ಅಂತ. ಐಡೆಂಟಿಟಿ ಮಾಡ್ಕೋಬೇಕು ಅನಿಸಿದಾಗ ನಾನು ಗರ್ವ ಸೀರಿಯಲ್ ನ ಫಸ್ಟ್ ಕಂಪೋಸ್ ಮಾಡಿದ್ದು. ಅಂದ್ರೆ ದ ಬೆಸ್ಟ್ ಆಫ್ ಬೆಸ್ಟ್ ಬೆಂಗಳೂರಲ್ಲಿ ಮ್ಯೂಸಿಷಿಯನ್ಸ್ ನ ಸೇರಿಸಿ ಎದೆ ತುಂಬಿ ಹಾಡುವೆನೋ ತಂಡ ಅಂತ ಒಂದು ಕಟ್ಟದ್ದು. ಎದೆ ತುಂಬಿ ಹಾಡುವೆನು ಏನು ಆರ್ಕೆಸ್ಟ್ರಾ ಇತ್ತಲ್ಲ, ಅದ್ರ ಹೆಡ್ ನೀವು ಅದನ್ನ ಕ್ರಿಯೇಟ್ ಮಾಡಿದ್ದು, ಆ ತಂಡ ಕಟ್ಟಿದ್ದು ನಾನೇ. ಇಬ್ರು ಒಂದ ಸಾಲಿನ 4ನೇತಾ ಇದ್ದಾಗ ಅವ್ರು 6ನೇತಾ ಇದ್ರು. ಹಂಗಾಗಿ ಅಲ್ಲಿಂದ ಕೂಡ ಇದ್ದವರು ಕೂಡೇನ ಇದ್ದೇವಿ, ಕೂಡೇನ ಇರ್ತೇವಿ. ಬಾಲ್ಯ ಅಂದರೆ ನಾನು ಹುಟ್ಟಿದಾಗ್ಲಿಂದನೂ ಸಂಗೀತದ ವಾತಾವರಣದಲ್ಲೇ ಬೆಳೆದು ಬಂದೆ. ನಮ್ಮ ತಂದೆ ಮಹಾನ್ ಕೊಳಲು ವಾದಕರು, ಗಾಯಕರು, ಹಾರ್ಮೋನಿಯಂ ವಾದಕರು, ಕಂಪೋಸರು, ನಾಟಕ ರಚನೆಕಾರರು, ಜೊತೆಗೆ ಒಬ್ಬ ದಕ್ಷ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದರು. ಸೊ ಆ ಸಂಗೀತದ ವಾತಾವರಣದಲ್ಲೇ ಬೆಳೆದಿದ್ದರಿಂದ ಸಂಗೀತ ಸಹಜವಾಗಿ ಬಂದಿರುವಂಥದ್ದು. ಅದು ಹೇಳ್ತಾರಲ್ಲ ಜೀನ್ಸಲ್ಲೇ ಇತ್ತು ಅಂತ, ಹಾಗೆ. ಸೊ 3ನೇ ವಯಸ್ಸಿನಲ್ಲಿ ಕೊಳಲು ಕಲಿಕೆ ಪ್ರಾರಂಭ, 6ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ. ಅದಾದಮೇಲೆ ದಿನನಿತ್ಯವೂ ಸಂಗೀತದಲ್ಲೇ ಅಂದರೆ ಶಾಲೆಗೆ ಹೋಗೋದು, ಬಂದ ಮೇಲೆ ನಮ್ಮ ತಂದೆ ಜೊತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಅವರೇನಾದರೂ ಪಾಠ ಮಾಡ್ತಿದ್ರೆ ನಾನು ಹೋಗಿ ಕೂತ್ಕೊಳ್ತಾ ಇದ್ದೆ. ಕೆಲವು ಸತಿ ಅವ್ರು ಹೇಳಿದ್ದನ್ನು ಯಾವ್ದಾದ್ರು ಮಕ್ಕಳಿಗೆ ನುಡ್ಸೋಕ್ಕಾಗದೇ ಇದ್ದಾಗ ನಾನು ತಕ್ಷಣ ಹೋಗಿ ನಾನು ನುಡಿಸ್ಬಿಡ್ತಾ ಇದ್ದೆ. ಸೊ ಹಾಗೆ ಒಂಥರ ಖುಷಿ ಕೊಡೋದು ನನಗೆ. ಆ ರೀತಿಯಲ್ಲಿ ಬೆಳ್ಕೊಂಡು ಬಂತು ಬಾಲ್ಯದಲ್ಲಿ. ಜೊತೆಗೆ ಅಂದರೆ ಯಾವತ್ತೂ ಇದು ಕಟ್ಟುಪಾಡು, ಹಿಂಗೆ ಬೆಳಿಗ್ಗೆ 3 ಅವರ್ ನುಡಿಸ್ಬೇಕು, ಸಾಯಂಕಾಲ 3 ಅವರ್ ನುಡಿಸ್ಬೇಕು, ಈ ಥರ ಕಟ್ಟುಪಾಡು ಡಿಸಿಪ್ಲಿನ್ ಏನೂ ಇರಲಿಲ್ಲ. ಅಂದರೆ ಒಂದು ಆಟದ ಥರನೇ ನಾನು ಬೆಳ್ಕೊಂಡ್ಬಂದೆ. ನಮ್ಮ ತಂದೆನೂ, ಯಾಕೆಂದರೆ ನನ್ನ ಪ್ರೋಗ್ರೆಸ್ ದಿನೇ ದಿನೇ ಜಾಸ್ತಿ ಇರ್ತಾಯಿತ್ತು. ಅವ್ರು ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಸಂಗತಿ ಹೇಳಿಬಿಟ್ಟು, ನೋಡಿ ಈ ಥರ ಇದೆ, ಇದು ಸಂಜೆ ಬರೋ ಅಷ್ಟೊತ್ತಿಗೆ ಇದಕ್ಕೇನಾದರೂ ಎಕ್ಸ್ಟ್ರಾ ನೀನೇನಾದರೂ ಯೋಚನೆ ಮಾಡಿ ಹೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗೋರು. ಸೊ ಸ್ಕೂಲಲ್ಲಿದ್ದಾಗಲೂ ಅದನ್ನೇ ಯೋಚನೆ ಮಾಡಿ ಅವ್ರು ಬರೋದನ್ನೇ ಕಾಯ್ತಾ ಇರ್ತಿದ್ದೆ ನಾನು. ಅವ್ರು ಒಂದು ಪ್ಯಾಟರ್ನ್ ಹೇಳಿದರೆ ಅದಕ್ಕೆ ನಾನು 2 ಪ್ಯಾಟರ್ನ್ ಈ ಥರ ಮಾಡ್ಬೋದಾ ಅಂತ ಮಾಡ್ತಾಯಿದ್ದೆ. ಸೊ ಅವರು ಹಿ ವಾಸ್ ವೆರಿ ಹ್ಯಾಪಿ. ಹಾಗಾಗಿ ನೀನು ಇಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ನನಗೆ ಹಿಡಿದು ಕೂಡಿಸೋದು ಯಾವತ್ತೂ ಮಾಡಲೇ ಇಲ್ಲ. ಸೊ ಅದೇ ನ್ಯಾಚುರಲ್ಲಾಗಿ ಒಂದು ಆಟದ ಥರ ಆಗಬೇಕದು. ಆವಾಗಲೇ ಮಕ್ಕಳಿಗೆ ಏನಿರುತ್ತೆ ಅಂದರೆ ಒಂದು ಖುಷಿ ಇರುತ್ತೆ. ನೀವು ಅವ್ರಿಗೆ ತುಂಬ ಕಟ್ಟುಪಾಡು ಮಾಡಿ, ಇಲ್ಲ ನೀನು ಕೂಡಲೇಬೇಕು, ನಿಂಗೆ ಮೂಡ್ ಇರಲಿ ಬಿಡಲಿ, ನಿನ್ಗೆ ಇಷ್ಟ ಇದೆಯೋ ಇಲ್ಲೋ 1 ಅವರ್ ನೀನು ನುಡಿಸ್ಲೇಬೇಕು ಅಂತ ಕೂಡಿಸ್ದಾಗ ಏನಾಗುತ್ತೆ, ಅವ್ರ ಇನ್ವಾಲ್ವ್ಮೆಂಟ್ 100% ಇರಲ್ಲ. ಸೊ ಹಾಗಾಗಿ ನಮ್ಮ ತಂದೆಗೆ ಅದು ಬಹುಶಃ ಮೊದಲಿಂದನೇ ಗೊತ್ತಿತ್ತು. ಹಾಗಾಗಿ ಅವರು ಯಾವತ್ತೂ ಆಮೇಲೆ ಗುರುನೂ ಆಗಿದ್ದರು, ತಂದೆಯವರು ಆಗಿದ್ದರು. ಹಾಗಾಗಿ ಆ 2 ಫೆಸೆಟ್ಸ್ ಇತ್ತು. ಡಿಸಿಪ್ಲಿನ್ ಇರಬೇಕು, ನೀನು ನುಡ್ಸೋಕೆ ಕೂತ್ರೆ ನಿನ್ನ ಸಂಪೂರ್ಣ ಕಾನ್ಸಂಟ್ರೇಷನ್ ಅದರ ಮೇಲೆ ಇರಬೇಕು. ಬಟ್ ನಿಂಗೆ ಅನ್ನಿಸ್ತಾ ಇಲ್ವಾ, ನುಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ, ಹೋಗು ಕ್ರಿಕೆಟ್ ಆಡು, ಆಟ ಆಡು, ಏನಾರು. ಬಟ್ ನೀವು ಮ್ಯೂಸಿಕ್ ರೂಮಲ್ಲಿ ಒಳಗೆ ಬಂದರೆ ಆ ಶ್ರದ್ಧೆ, ಆ ನಿಷ್ಠೆ ಅದಿರಬೇಕು ಸಂಗೀತಕ್ಕೆ ಅಂತ. ಹಾಗೆ ಸೊ ಆ ರೀತಿಯಲ್ಲಿ ಬೆಳ್ಕೊಂಡು ಬಂದೆ ನಾನು. ನನ್ನ ಸುಮಾರು 15-16 ವಯಸ್ಸು ಬಂದಾಗ ಅಷ್ಟೊತ್ತಿಗೆ ನನಗೂ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಹುಟ್ಕೊಂಡ್ಬಿಟ್ಟಿತ್ತು. ಅಲ್ಲಿವರೆಗೂ ನಾನು ಅನೇಕ ವಿದ್ವಾಂಸರ ಸಂಗೀತ ಕೇಳಿ, ಆಮೇಲೆ ಎಷ್ಟೋ ಜನ ಸಂಗೀತ ವಿದ್ವಾಂಸರು ನಮ್ಮ ಮನೆಗೆ ಬರ್ತಿದ್ರು ತಂದೆಯವ್ರ ಭೇಟಿ ಆಗೋದಕ್ಕೆ. ಸೊ ಅವಾಗ ರಾತ್ರಿ ಎಲ್ಲ ಕಾರ್ಯಕ್ರಮ ನಡೆಯೋದು, 1 ಗಂಟೆ 2 ಗಂಟೆವರೆಗೂ ನಮ್ಮ ತಂದೆಯವ್ರ ಜೊತೆ ಅವ್ರ ಚರ್ಚೆ ನಡೆಯೋದು. ಆಮೇಲೆ ಹಾಡು ಬೈಠಕ್ ಥರನೇ, ಅಂದರೆ ಒಂದು 10-15 ಜನ ಕೂತ್ಕೊಂಡು ಸಂಗೀತದ ಕಾರ್ಯಕ್ರಮ ನಡೆಯೋದು ನಮ್ಮ ಮನೆಯಲ್ಲಿ. ಸೊ ಆ ರೀತಿಯ ವಾತಾವರಣದಲ್ಲಿ ಬೆಳೆದ್ರಿಂದ ನಾನು ಸಂಗೀತವನ್ನು ಸಂಪೂರ್ಣವಾಗಿ, ಆಮೇಲೆ ಸಿಕ್ಕಾಪಟ್ಟೆ ಡೌಟ್ಸ್ ಇರೋದನ್ನೆಲ್ಲ ಕೇಳ್ತಾ ಇದ್ದೆ. ನಮ್ಮ ತಂದೆಯವ್ರ ಜೊತೆ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣವೇ ರೇಡಿಯೋ ಆನ್ ಆಗ್ತಾಯಿತ್ತು. ರೇಡಿಯೋದಲ್ಲಿ ಯಾವುದೋ ಒಂದು ಸಂಗೀತ ಬಂದರೆ ಇದು ಯಾವ ರಾಗ, ಯಾವ ಪ್ರಹರದಲ್ಲಿ ಹಾಡುವಂಥದ್ದು ಅಂದ ತಕ್ಷಣ ತಂದೆ ಮತ್ತು ಇನ್ನೊಂದು 2-3 ಬೇರೆ ಬೇರೆ ಕ್ಯಾಸೆಟ್ಸು ಆಕಾಶವಾಣಿಯಲ್ಲಿರೋದನ್ನು ಹೇಳೋರು. ಈ ಥರದ್ದು ಒಂದು ರೆಕಾರ್ಡಿಂಗ್ ಇದೆ, ಅದನ್ನು ಕೇಳು, ಅವ್ರು ಹೆಂಗೆ ಹಾಡಿದ್ದಾರೆ ನೋಡು ಅಂತ. ಅದು ನನ್ನ ಬಾಲ್ಯ ಹಾಗಿತ್ತು, ಸಂಗೀತಮಯವಾಗೇ ಇತ್ತು. ಜೊತೆ ಕ್ರಿಕೆಟ್ಗೂ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ ನಾನು. ಸೊ 10th ಸ್ಕೂಲ್ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿದ್ದೆ. ಅದೊಂದು ನಾನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ಸೊ ಒಂದು ಸತಿ ಡೈವ್ ಹೊಡೆದು ಫಸ್ಟ್ ಸ್ಲಿಪ್ಪದ್ದು ಕ್ಯಾಚ್ ಹಿಡಿಯೋಕೆ ಹೋಗಿ ಕ್ಯಾಚ್ ಹಿಡಿದೆ, ಬಟ್ ಇಲ್ಲಿ ಕಾಲರ್ ಬೋನ್ ಮುರಿದೋಯ್ತು. ಅದು ನಮ್ಮ ತಂದೆ ಗೊತ್ತಾದ ತಕ್ಷಣ ಅವ್ರು ಹೇಳಿದ್ದು ಒಂದೇ ಮಾತು, ಅಂದರೆ ಕ್ರಿಕೆಟ್ ಆಡೋರು ತುಂಬ ಜನ ಮಕ್ಕಳು ಸಿಕ್ಬಿಡ್ತಾರೆ ಕಣೋ, ಕೊಳಲು ನುಡಿಸೋರು ಬೆರಳೆಣಿಕೆಯರು ಅಷ್ಟೇ ಇರೋದು. ಇಡೀ ಭಾರತ ದೇಶದಲ್ಲಿ ಒಂದು 5-6 ಜನ ಅವಾಗಿನ ಸಮಯದಲ್ಲೇ ಇದ್ದಿದ್ದು. ಸೊ ನೀನು ಯಾವ್ದು ಆಗೋಕ್ಕೆ ಇಷ್ಟಪಡ್ತೀಯಾ, ಇಡೀ ದೇಶದಲ್ಲಿ ಒಂದು 10 ಜನರಲ್ಲಿ ಒಬ್ಬನ ಆಗೋಕ್ಕೆ ಇಷ್ಟಪಡ್ತೀಯಾ ಅಥವಾ ಲಕ್ಷಾಂತರ ಜನದಲ್ಲಿ ಒಬ್ಬನ ಆಗೋಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದ್ರು. ಅದು ನನಗೆ ಸರಿ ಅನ್ನಿಸ್ತು.
ಸೊ ಹೌದಲ್ವಾ, ಕ್ರಿಕೆಟ್ಟು ನಮ್ಮ ಫ್ರೆಂಡ್ಸು ಆಡ್ತಾರೆ, ಅದು ಏನು ದೊಡ್ಡ ಮಹಾ ಅಲ್ಲ. ಬಟ್ ಕೊಳಲು ಇಡೀ ಸ್ಕೂಲಲ್ಲಿ ಕೊಳಲು ನಾನೊಬ್ಬನೇ ನುಡಿಸ್ತಾ ಇದ್ದೆ. ಸೊ ಹಾಗಾಗಿ ಅವತ್ತಿಂದ ಕ್ರಿಕೆಟು ಕಮ್ಮಿ ಮಾಡಿದೆ. ಅಂದರೆ ಆಲ್ಮೋಸ್ಟ್ ಪ್ರೊಫೆಷ್ನಲ್ ಕ್ರಿಕೆಟ್ ಬಗ್ಗೆ ಯೋಚನೆನೇ ಬಿಟ್ಬಿಟ್ಟೆ. ಸಂಪೂರ್ಣವಾಗಿ ಕೊಳಲು. ಸೊ ಕಟ್ಟಾಗಿದ್ದ ಮೂಳೆ ಅಷ್ಟು ಬುದ್ಧಿ ಕಲಿಸ್ಬಿಡ್ತು. ಅದು ಏನಾಯಿತು ಅಂದರೆ ಆ್ಯಕ್ಚುಲಿ ಕಟ್ಟಾಗಿತ್ತು, ನೋವಾಗಿತ್ತು. ನಾನು ಮನೇಲಿ ಅಷ್ಟೊಂದು ಹೇಳಿರಲಿಲ್ಲ. ಏನೋ ಅಮ್ಮ ಏನೇನೋ ಇದನ್ನು ಹಾಕಿ ಏನು ಮಾಡಿದ್ರು. ಅದು ಆ್ಯಕ್ಚುಲಿ ಬೋನ್ ಕಟ್ಟಾಗಿದೆ ಅಂತ ಗೊತ್ತಾಗಿದ್ದು ಒಂದು 6 ತಿಂಗಳಾದಮೇಲೆ ನನಗೆ ಬ್ರಾಂಕೈಟಿಸ್ ಉಸಿರಾಟಕ್ಕೆ ತೊಂದರೆ ಆಗಿರೋ ಥರ ಇದು ಆದಾಗ, ಕಫ ಜಾಸ್ತಿ ಆದಾಗ ಅವ್ರು ಎಕ್ಸ್ರೇ ತೆಗೆಸಿದ್ರು. ಆ ಡಾಕ್ಟ್ರು ಎಕ್ಸ್ರೇ ತೆಗಿಯೋಣ ಅಂತ ಅವಾಗ ತೆಗೆದಾಗ ಏನು ಸರ್ ಒಂದೊಂದು ಮೂಳೆ ಮುರಿದೋಗಿದೆ ಅಲ್ಲ. 6 ತಿಂಗಳು ಮುರಿದೋಗಿರೋ ಮೂಳೆ ಮ್ಯಾನೇಜ್ ಮಾಡಿಬಿಟ್ಟಿದ್ದೀರ. ಅದು ಅವಾಗಿಂದ ಚಿಕ್ಕವರಿದ್ದಾಗ ಏನಾಗುತ್ತೆ, ಮೂಳೆಗಳು ಮುರಿದ್ರೂ ತನ್ನಷ್ಟು ತಾನೇ ಕೂತ್ಕೊಳ್ಳುತ್ತೆ. ಅದು ಇಟ್ ಡಸಂಟ್ ನೀಡ್ ಸೆಪ್ರೇಟ್. ಇದು ಒಂದು ಚಿಕ್ಕ ಫ್ರ್ಯಾಕ್ಚರ್ ಆಗಿದ್ದನ್ನು ಸಮಯದ ಜೊತೆಗೆ ಯಾಕೆಂದರೆ ಚಿಕ್ಕ ಮಕ್ಕಳದು ಅದೊಂದು ಆ ಬೋನ್ಸಿಗೆ ಅದು ಇದು ಇರುತ್ತೆ. ಸೊ ಎಜಿಲಿಟಿ ಇರುತ್ತೆ. ಸೊ ಹಾಗೆ. ಸೊ ಅದಾದಮೇಲೆ ಸ್ಟಾಪ್ ಅಂತ ಹೇಳಿಬಿಟ್ರು. ಬಟ್ ಇವತ್ತಿಗೂ ಕ್ರಿಕೆಟ್ ಬಗ್ಗೆ ತುಂಬ ಆಸಕ್ತಿ ಇದೆ. ನನ್ನ ಮಗನ ಜೊತೆ ಸಮಯ ಸಿಕ್ಕಿದಾಗ ನಮ್ಮ ಶಿಷ್ಯರ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನಾವು ಬೇರೆ ಬೇರೆ ಊರಿಗೆ ಹೋಗಿ ಮಾಡ್ತೀವಿ. ಒಂದು ಬಸ್ಸಲ್ಲಿ ಎಲ್ಲ ನಮ್ಮ ಶಿಷ್ಯರ ಜೊತೆ ನಾನು ಹೋಗಿ 3 ದಿವಸ ಕ್ಯಾಂಪು, ಅಲ್ಲಿ ಕ್ರಿಕೆಟು ಆಡ್ತೀವಿ, ಅಡುಗೆನೂ ಮಾಡ್ತೀವಿ. ಸೊ ವರ್ಷಕ್ಕೊಮ್ಮೆ ನನ್ನ ಹುಟ್ಟಿದಬ್ಬ 28 ಅಕ್ಟೋಬರ್ಗೆ ಅದೊಂದು ನಿಯಮ ಮಾಡ್ಕೊಂಡು ಪಾಲಿಸ್ಕೊಂಡು ಬಂದಿದ್ದೀವಿ. ಸೊ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಅವರೇ ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ರತಿ ಸತಿ ಒಂದು ಬೇರೆ ಜಾಗಕ್ಕೆ ಹೋಗೋದು. ಅಲ್ಲಿ ಮಾಸ್ಟರ್ ಕ್ಲಾಸ್, ಕೊಳಲೂ ಇರುತ್ತೆ, ಸಂಗೀತನೂ ಇರುತ್ತೆ, ಆಟವೂ ಇರುತ್ತೆ, ಊಟವೂ ಇರುತ್ತೆ. ಆಮೇಲೆ ಇಂಜಿನಿಯರಿಂಗ್ ಬಂದಮೇಲೆ ಧಾರವಾಡದ ಒಂದು ನಂಟು. ಅಂದರೆ ನಾವು ಬೆಳೆದದ್ದು ಬೇರೆ ಬೇರೆ ಭಾಗದಲ್ಲಿ ಆಗಿದ್ದರಿಂದ, ಬಟ್ ನಮ್ಮ ಧಾರವಾಡ ಕನೆಕ್ಷನ್ ಯಾವತ್ತೂ ಕಳ್ಕೊಳ್ಳಿಲ್ಲ. ಅವಾಗ ನಮ್ಮ ಅಜ್ಜನ ಮನೆ ಅಲ್ಲೇ ಇತ್ತು. ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಹಿರಿಯ ವಿದ್ವಾಂಸರು ಅವಾಗ ನಾನು ಚಿಕ್ಕವನಿದ್ದಾಗ ಬಸವರಾಜ್ ರಾಜ್ಗುರು ಅವರು ನಮ್ಮ ಮನೆ ಹತ್ತಿರ ಇರ್ತಾಯಿದ್ರು. ಸೊ ಅವ್ರ ಮನೆಗೆ ಹೋಗಿ ಅವ್ರ ಶಿಷ್ಯರಿಗೆ ಹೇಳ್ಕೊಡೋದನ್ನು ಕೇಳೋದು, ಆ ರೀತಿ. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಧಾರವಾಡದಲ್ಲಿ ಹಿಂದೂಸ್ತಾನಿ ಸಂಗೀತದ ವಾತಾವರಣ ಯಾವತ್ತೂ ಇತ್ತು, ಇವಾಗಲೂ ಇದೆ. ಅವಾಗಲಂತೂ ಭಾಳ ಇತ್ತು. ಆಮೇಲೆ ತಂದೆಯವರು ತವರೂರಾಗಿದ್ದರಿಂದ ಒಂಥರ ಮಣ್ಣಿನ ಒಂದು ಗುಣ, ಮಣ್ಣಿನ ಸೊಗಡು ಅದನ್ನಷ್ಟು ಎಂಜಾಯ್ ಮಾಡೋದಕ್ಕೆ ಸಾಧ್ಯವಾಯಿತು. ಕೊನೆ 4 ವರ್ಷ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅಹೋರಾತ್ರಿ ಕಾರ್ಯಕ್ರಮಗಳು ನಡೆಯೋದು, ಪುಣ್ಯತಿಥಿ ಕಾರ್ಯಕ್ರಮಗಳು ಅಂತ ಹೇಳಿ, ಸಂಗೀತ ಕಾರ್ಯಕ್ರಮ ಧಾರವಾಡದ ಸುತ್ತಮುತ್ತಲು ಎಲ್ಲ ಕಡೆ. ಸೊ ಈ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಾಗಿರ್ಬೋದು, ಜಯತೀರ್ಥ ಅವರಾಗಿರ್ಬೋದು, ನಾಕೋಡವ್ರು ಆಗಿರ್ಬೋದು, ಇವರೆಲ್ಲರದ್ದು ಕಾರ್ಯಕ್ರಮ ಬೇರೆ ಬೇರೆ ಕಡೆ ನಡೆಯೋದು. ಅವರು ಬಾರೋ ನೀನು ಅಂತ ಜೊತೆ ಕರ್ಕೊಂಡು ಹೋಗೋರು. ಹಳ್ಳಿಗೆಲ್ಲ ಹೋಗ್ತಾ ಇದ್ವಿ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪ್ರೋಗ್ರಾಮು ಕೇಳೋದು, ನುಡಿಸೋದು. ಮತ್ತು ಬೆಳಿಗ್ಗೆ ಬಂದು ಕಾಲೇಜ್ ಸೇರ್ಕೊಳ್ಳೋದು. 7 ಗಂಟೆಗೆ ಕಾಲೇಜ್ಗೆ ಹೋಗೋದು. ಕಣ್ಣೆಲ್ಲ ಕೆಂಪಾಗಿರೋದು, ಏನು ಅರ್ಥನೇ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇರೋದು. ಸೊ ಸಂಗೀತ ಮತ್ತು ಇಂಜಿನಿಯರಿಂಗ್ ಎರಡೂ ಒಟ್ಟೊಟ್ಟಿಗೆ 4 ವರ್ಷ ನಡೀತು. ಆವಾಗ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ನಾನು, ಈ 4 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸ್ಲೇಬೇಕು. ಏಕೆಂದರೆ ಆಗಿನ ಸಮಯದಲ್ಲಿ 5 ವರ್ಷ 6 ವರ್ಷ 7 ವರ್ಷ ಮಾಡಿದವರು ಇದ್ದರು ಇಂಜಿನಿಯರಿಂಗ್. ಅಷ್ಟು ಸುಲಭವಾಗಿ ಪಾಸ್ ಆಗ್ತಾ ಇರಲಿಲ್ಲ. ಸೊ ನಾನು ನನ್ನ ಗುರಿಯಾಗಿ ಇಟ್ಕೊಂಡಿದ್ದು ಇಂಜಿನಿಯರಿಂಗ್ 4 ವರ್ಷದಲ್ಲೇ ಮುಗಿಸ್ಬೇಕು. ಆ ಇಂಜಿನಿಯರಿಂಗ್ ಮುಗಿಯೋ ಅಷ್ಟೊತ್ತಿಗೆ ನನಗೆ A ಗ್ರೇಡ್, ಆಕಾಶವಾಣಿಯ A ದರ್ಜೆ ಕಲಾವಿದ ಅಂತ ಅನಿಸ್ಕೋಬೇಕು ಅಂತ. ಅದೇ A ಗ್ರೇಡ್ ಕಲಾವಿದರು ಆಗಿನ ಸಮಯದಲ್ಲಿ ಬಹಳ ಕಮ್ಮಿ ಜನಕ್ಕೆ ಕಮ್ಮಿ ವಯಸ್ಸಲ್ಲಿ ಸಿಕ್ಕಿರೋದು. ಈ ಯೂಶ್ವಲಿ 50-60 ವಯಸ್ಸಿನವ್ರಿಗೆ ಸಿಗೋದು ಅಂತ. ಅಂದರೆ ಅಷ್ಟು ಪರಿಣಿತಿ ಇರಬೇಕು ಅದಕ್ಕೆ ಅಂತ. ಬಟ್ ಅದನ್ನು ಗುರಿಯಾಗಿ ಇಟ್ಕೊಂಡು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಸಂಗೀತ ಮತ್ತು ಇಂಜಿನಿಯರಿಂಗ್ ಎರಡೂ ಸಕ್ಸಸ್ಫುಲಿ ಮುಗಿಸ್ದೆ. ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದು 1995 ನನ್ನ ಇಂಜಿನಿಯರಿಂಗ್ ಡಿಗ್ರಿ ಸಿಕ್ಕಿತ್ತು. ಅವಾಗ IT ಬೂಮ್ ಕೂಡ ಇತ್ತು ಅಲ್ಲಿ ಬೆಂಗಳೂರಲ್ಲಿ. ಸೊ ಹಾಗಾಗಿ ಬೇರೆ ಬೇರೆ ಕಂಪ್ನಿಗಳಿಗೆ ಜಾಬ್ಗೋಸ್ಕರ ಅಪ್ಲೈ ಮಾಡೋದಕ್ಕೋಸ್ಕರ ಅಂತ ಬಂದೆ. ಬಹುಶಃ ಇನ್ಫೋಸಿಸ್ ಎಲ್ಲ ಇತ್ತು ಅವಾಗ. ತುಂಬ ಆಪರ್ಚುನಿಟೀಸ್ ಇತ್ತು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಇವಾಗ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇದ್ದಾರೆ ಎಲ್ಲ. ನಾನು ಬಂದು ಹೊಸರಲ್ಲಿ ಕೆಲವೇ ದಿನಗಳಲ್ಲಿ ನಾನು ಸ್ಟುಡಿಯೋ ರೆಕಾರ್ಡಿಂಗ್ಸಲ್ಲಿ ಬ್ಯುಸಿ ಆದೆ. ಕೊಳಲ್ ವಾದಕನಾಗಿ ನನಗೆ ಸಿನಿಮಾದಲ್ಲಿ ಫಸ್ಟ್ ಬ್ರೇಕ್ ಕೊಟ್ಟಿದ್ದು ಸಾಧು ಕೋಕಿಲ ಅವರು. ಧಣಿ ಅಂತ ಒಂದು ಸಿನಿಮಾ ರೆಕಾರ್ಡಿಂಗ್ ನಡೀತಾ ಇತ್ತು. ಅವಾಗ ಅವರು ಒಬ್ಬ ಹೊಸ ಕೊಳಲ್ ವಾದಕನ ಬಂದಿದ್ದಾನೆ ಅಂತ ತಕ್ಷಣ ಕರೆಸಿ ಅವನ್ನ ಅಂತ ಚಾಮುಂಡೇಶ್ವರಿ ಸ್ಟುಡಿಯೋಗೆ ನಾನು ಹೋದೆ. ಸಾಧು ಅವ್ರದ್ದು ರೆಕಾರ್ಡಿಂಗು. ಕಂಡ ಆಲೋಕ ಏನಾಯಿತು ಅಂದರೆ ನನಗೆ ನನ್ನ ಬಾಲ್ಯದಿಂದಲೂ ಈ ಎಲ್ಲ ಆಯಾಮಗಳು ಗೊತ್ತಿತ್ತು. ಕಂಪೋಸಿಂಗ್ ಅಂದರೆ ಏನು, ನೋಟೇಷನ್ ಬರ್ಕೊಳ್ಳೋದು ಹೇಗೆ, ಅದನ್ನು ನೋಟೇಷನ್ ನೋಡಿಕೊಂಡು ಸರಿಯಾದ ಸಮಯಕ್ಕೆ ನುಡಿಸೋದು,
ಇದೆಲ್ಲ ಒಂದು ಬೇರೆ ಪದ್ಧತಿ. ಅದು ಶಾಸ್ತ್ರೀಯ ಸಂಗೀತ ಒಂದು ಕಡೆ ಆದರೆ ಲೈಟ್ ಮ್ಯೂಸಿಕ್ ಇಸ್ ಟೋಟ್ಲಿ ಡಿಫ್ರೆಂಟ್. ಸೊ ಈ ಕಚೇರಿ ಕೊಡೋದು ಒಂದಾದರೆ ಈ ಸಿನಿಮಾಗಳಿಗೆ ಅಥವಾ ಅದಕ್ಕೆ ರೆಕಾರ್ಡಿಂಗ್ ನುಡಿಸೋದು ಬೇರೆ ಬೇರೆ. ಅದಕ್ಕೆ ಒಂದು ಬೇರೆ ಆದ ಒಂದು ಇದು ಬೇಕಾಗುತ್ತೆ, ಪರಿಣಿತಿ ಬೇಕಾಗುತ್ತೆ. ನೀವು ಅವರು ಎಷ್ಟು ನೋಟೇಶನ್ ಹೇಳ್ತಾರೆ, ಬೇರೆ ಬೇರೆ ವಾದ್ಯಗಾರರು ಬೇರೆ ಬೇರೆ ನೋಟೇಶನನ್ನು ನುಡಿಸ್ತಾ ಇರ್ತಾರೆ. ನಿಮ್ಮ ಸ್ವರಗಳು ಬೇರೆ ಇರುತ್ತೆ, ಹಾಡೋರ್ದು ಬೇರೆ ಇರುತ್ತೆ. ಅವ್ರದ್ದನ್ನು ನೀವು ಕೇಳಿಸ್ಕೊಂಡ್ರೂ ಅದರಿಂದ ನೀವು ವಿಚಲಿತ ಆಗದಿರ ನಿಮ್ಮದನ್ನು ಮಾತ್ರ ನೀವು ನುಡಿಸ್ಬೇಕು. ಆಮೇಲೆ ಸರಿಯಾದ ಸಮಯಕ್ಕೆ ನುಡಿಸ್ಬೇಕು, ಟೈಮಿಂಗ್, ಪ್ರಾಪರ್ ಟೈಮಿಗೆ. ಸೊ ಅದೆಲ್ಲ ನಾನು ಲಕಿಲಿ ನಮ್ಮ ತಂದೆ ಟ್ರೈನಿಂಗ್ ಕೊಟ್ಟದ್ರಿಂದ ನನಗೆ ಅದೆಲ್ಲ ಗೊತ್ತಿತ್ತು. ಹಾಗಾಗಿ ಆ ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಭಾಳ ಬೇಗ ಹೊಂದ್ಕೊಂಡ್ಬಿಟ್ಟೆ. ಸೊ ಅಲ್ಲಿಂದ ನನ್ನ ರೆಕಾರ್ಡಿಂಗ್ ಇಂಡಸ್ಟ್ರಿ ಪಯಣ ಶುರುವಾಯಿತು. ಅಂದರೆ ಈ ಹಾಡುಗಳಿಗೆ ಬರುವಂಥ ಫ್ಲೂಟ್ ಬಿಟ್ಟು ನಾನು ನುಡಿಸಿರೋದು ಪಾಪ್ಯುಲರ್ ಆಗಿದ್ದು ಅಂದರೆ ತುಸು ಮೆಲ್ಲ ಬೀಸೋ ಗಾಳಿ ಅಂತ SP ಬಾಲಸುಬ್ರಹ್ಮಣ್ಯಂ ಹಂಸಲೇಖ ಅವ್ರದ್ದು. ಅದು ನಾನೇ ನುಡಿಸಿದ್ದು. ಆ ಥರ ಅನೇಕ ಗೀತೆಗಳು ಎಷ್ಟೊಂದು ಮರ್ತೋಗಿದೆ. ಯಾಕೆಂದರೆ ಅವಾಗಿನ ಸಮಯದಲ್ಲಿ ಹೋಗ್ತಾ ಇದ್ವಿ, ಅವರೊಂದೇನೋ ನೋಟೇಶನ್ ಕೊಡ್ತಾಯಿದ್ರು, ನುಡಿಸ್ತಾ ಇದ್ವಿ, ಬಂದುಬಿಡ್ತಾ ಇದ್ವಿ. ಗೀತೆ ನಾನು ನುಡಿಸಿದ್ದ, ಬೇರೆಯವ್ರು ನುಡಿಸಿದ್ದ. ಆಮೇಲೆ ರೀ ರೆಕಾರ್ಡಿಂಗ್ಸ್ ತುಂಬ ವರ್ಕ್ ಮಾಡ್ತಾಯಿದ್ವಿ. ಅಂದರೆ ಹಿನ್ನೆಲೆ ಡೈಲಾಗ್ಗಳ ಹಿಂದೆ ಬರೋ ಮ್ಯೂಸಿಕ್ಕಿಗೆ ಅದಕ್ಕೆ ನನ್ನನ್ನು ತುಂಬ ಬಳಸ್ಕೊಂಡಿದ್ರು ಹಂಸಲೇಖ ಅವರು. ಹಾಡು ಕೂಡ ಹಾಡಿಸಿದ್ರು. ಯಾವುದರಲ್ಲಿ? ಯಾವುದೋ ಒಂದು ಸಿನಿಮಾದ ಯಾವುದೋ ಜ್ಞಾಪಕ ಇಲ್ಲ, ಮನೋಹರ್ ಸರು ಹಾಡಿಸಿದ್ದಾರೆ. ಸೊ ಹುಬ್ಬಳ್ಳಿ ಭಾಷೆಯಲ್ಲಿದ್ದಾಗ ಬರ್ರಿ ನೀವೇ ಹಾಡ್ರಿ ಅಂತ. ಸೊ ಆ ರೀತಿ ಸಿನಿಮಾದಲ್ಲಿ ಗುರುಕಿರಣ್, ವಿ ಮನೋಹರು, ಸಾಧು, ಹಂಸಲೇಖ ಅವರು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೇನೆ. ಅದಾದಮೇಲೆ C ಅಶ್ವಥ್ ಅವರು, ರತ್ಮಲಾ ಪ್ರಕಾಶ್ ಅವರು, ಆಮೇಲೆ ಪುತ್ತೂರು ನರಸಿಂಹನಾಯಕ್ ಅವರು, ಇವರೆಲ್ಲ ಧ್ವನಿ ಸುರುಳಿಗಳಿಗೆ ಅವಾಗ ಕ್ಯಾಸೆಟ್ಟು CD ಬರೋದು ಟ್ರೆಂಡಿಂಗ್. ಹಾಂ, ಸುಗಮ್ ಸಂಗೀತ ದಾಸರ ಪದದ ಕ್ಯಾಸೆಟ್ಗಳಿಗೆ ಅದಕ್ಕೆ ಕೊಳಲು ವಾದಕನಾಗಿ ತುಂಬ ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಒಂದು ಸ್ಟೆಪ್ ಮುಂದೆ ಹೋಗಿ ನಾನು ಕಂಪೋಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿವರೆಗೂ ನೀವು ಬೇರೆ ಬೇರೆ ನುಡಿಸ್ತಾ ಇದ್ದೆ, ಬರೀ ಕಚೇರಿಗಳು. ಹಾಂ, ಕ್ಲಾಸಿಕಲ್ ಮ್ಯೂಸಿಕ್ ಬಿಡಲೇ ಇಲ್ಲ ನಾನು. ಅದು ಜೊತೆಗೆ ಅದರ ಸಾಧನೆ ಕೂಡ ನಿರಂತರವಾಗಿತ್ತು. ಈ ಲೈಟ್ ಮ್ಯೂಸಿಕಲ್ಲಿ ಸುಗಮ್ ಸಂಗೀತದಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ನೀಡಿದೆ. ಆಮೇಲೆ ಆವಾಗ ನನಗೆ ಈ ಎಲ್ಲ ಕವಿಗಳ ಪರಿಚಯ ಆಯಿತು. ಆಮೇಲೆ ಎಲ್ಲ ಅದ್ಭುತವಾದ ಗಾಯಕರ ಪರಿಚಯ ಆಯಿತು, ಬೇರೆ ಬೇರೆ ಸಂಗೀತ ನಿರ್ದೇಶಕರು. ಆಮೇಲೆ ನಾನು ಕೆಲಸ ಮಾಡಿದಿರುವಂಥ ಇವರು ಮ್ಯೂಸಿಷಿಯನ್ಸ್ ಅಂದರೆ ವಿ ಹರಿಕೃಷ್ಣ ಅವರು, ನಾನು, ಪ್ರವೀಣ್ ಡಿ ರಾವ್, NS ಪ್ರಸಾದ್ ಮ್ಯಾಂಡ್ಲಿನ್ ವಾದಕರು, ನಾವೆಲ್ಲರೂ ಒಟ್ಟಿಗೆ ಅನೇಕ ವರ್ಷಗಳು ಒಟ್ಟಿಗೆ ಸ್ಟುಡಿಯೋಲ್ಲಿ ದಿವಸ ಬೆಳಿಗ್ಗೆ ಹೋಗೋದು, ರಾತ್ರಿ ಬರೋದು, ಬೆಳಗ್ಗೆ ಹೋಗೋದು, ರಾತ್ರಿ ಬರೋದು. ಒಂಥರ ಹಬ್ಬ ಅದು. ಸುಮಾರು 10 ವರ್ಷ ಕಂಟಿನ್ಯೂಸ್ ಬರೀ ಕ್ಯಾಸೆಟ್ಟು, CD. ಇವತ್ತು ಈ ಸ್ಟುಡಿಯೋ, ನಾಳೆ ಆ ಸ್ಟುಡಿಯೋ, ಒಂದೊಂದು ಸತಿ 2-3 ಸ್ಟುಡಿಯೋ ಒಂದೇ ದಿನದಲ್ಲಿ. ಇಲ್ಲಿ 3 ಅವರ್ಸ್ ನೋಡ್ಸೋದು, ಆಮೇಲೆ ಅಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಹೀಗೆ. ಸೊ ಆಲ್ಮೋಸ್ಟ್ 10 ವರ್ಷ ನಾನು ದಿವಸಕ್ಕೇನಿಲ್ಲ ಅಂದರೂ 12ರಿಂದ ಆಲ್ಮೋಸ್ಟ್ 12 ಗಂಟೆ ನನ್ನ ಕೈಯಲ್ಲಿ ಕೊಡಲಿರ್ತಾಯಿತ್ತು. ಅದು ನನ್ನ ಜೀವನವಾಗಿತ್ತು. ಸಂಡೇ ಇರ್ತಾ ಇರಲಿಲ್ಲ, ರಜೆ ಇಲ್ಲ, ಏನಿಲ್ಲ. ಹೊರಗಡೆ ಪ್ರೋಗ್ರಾಮ್ಗೆ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಹೋಗೋದು, ಮತ್ತು ರಾತ್ರಿ ಎಲ್ಲ ಟ್ರಾವೆಲ್ ಮಾಡೋದು, ಬೆಳಿಗ್ಗೆ ಬಂದ ತಕ್ಷಣ ರೆಕಾರ್ಡಿಂಗು. ಹಾಗೆ ನಾನು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತಾ ಹೋದೆ ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ, ಬೇರೆ ಬೇರೆ ಗಾಯಕರ ಜೊತೆ. ಆಮೇಲೆ ನನ್ನದೇ ಆದ ಒಂದು ಐಡೆಂಟಿಟಿ ಮಾಡ್ಕೋಬೇಕು ಅನ್ನಿಸ್ದಾಗ ಆ್ಯಸ್ ಅ ಕಂಪೋಸರ್ ನಾನು ಗರ್ವ ಸೀರಿಯಲ್ನ ಫಸ್ಟ್ ಕಂಪೋಸ್ ಮಾಡಿದ್ದು. ಆಮೇಲೆ ಅದ್ರ ಜೊತೆಗೆ ರಾಗ್ ರಂಗ್ ಅಂತ ಒಂದು CD ವಿದ್ವಾನ್ ಕದ್ರಿ ಗೋಪಾಲ್ನಾಥ್ ಅವ್ರ ಜೊತೆಗೆ ನನ್ನ ಮೊಟ್ಟ ಮೊದಲನೆಯ ಜುಗಲ್ಬಂದಿ ಆಲ್ಬಮ್. ಅದು ಇನ್ಸ್ಟ್ರೂಮೆಂಟಲ್ ಆಲ್ಬಮ್. ನಿಮ್ಮ ಕೊಳ್ಳಲು ಅವ್ರದ್ದು ಸ್ಯಾಕ್ಸೋಫೋನು, ಅದರ ಜುಗಲ್ಬಂದಿ. ಈಗ ಅವ್ರು ಒಮ್ಮೆ ನುಡಿಸ್ತಾರೆ, ನಂತರ ಅದಕ್ಕೆ ನೀವು ಕೊಂಡ್ರು. ಹೌದು. ಸೊ ಅದು 99ರಲ್ಲಿ, ಅದು 1999ನಲ್ಲಿ ಫಸ್ಟು ಬಿಡುಗಡೆ ಆಯಿತು. ಅದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂದರೆ, ಯಾರಿಗೇ ಒಂದು ಈವನ್ ಶಾಲಾ ಸಮಾರಂಭಗಳಾಗಲಿ ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಆಗ್ಲೂ ಇವತ್ತಿಗೂ, ಈವನ್ ಮೊನ್ನೆ ವಿಧಾನಸೌಧದಲ್ಲಿ ಯಾವುದೋ ಒಂದು ಸಮಾರಂಭಕ್ಕೆ ಹೋದಾಗಲೂ ಅಲ್ಲಿ ಒಂದು ಪ್ರಶಸ್ತಿ ಪ್ರದಾನದ ಸಮಾರಂಭದಲ್ಲಿ ಅದೇ ಟ್ಯೂನನ್ನು, ಅದೇ CD-ಯನ್ನೇ ಎಲ್ಲ ಪಾಪ್ಯುಲರ್ ಆಗ್ತಾರೆ ನೋಡಿ, ಪ್ರಶಸ್ತಿ ಕೊಡ್ಬೇಕಾದ್ರೆ ಅದು ನಾನೇ ಮಾಡಿದ್ದದು. ಅದು ಒಂಥರ ಆ್ಯಂಥಮ್ ಥರ ಆಗ್ಬಿಟ್ಟಿದೆ. ಅದಕ್ಕೆ ಅದು ಮೀಮ್ಸೂ ಬಂತು. ಇನ್ ಕೇಸ್ RRRಗೆ ಇದು ಬಂತಲ್ಲ ಅವಾರ್ಡ್, ಅಲ್ಲೆಲ್ಲೋ ಇಂಟರ್ನ್ಯಾಷನಲ್ಲು. ಅದೇನಾದರೂ ಇಂಡಿಯಾದಲ್ಲಿ ಆಗಿದ್ದರೆ, ಮಂಗಳೂರಲ್ಲಿ ಆಗಿದ್ರೆ ಇದನ್ನೇ ಹಾಕಿರೋರು ಮ್ಯೂಸಿಕ್ ಅಂತ ಮೀಮ್ ಕೂಡ ಮಾಡಿದ್ರು, ಯಾರು ಟ್ರೋಲ್ ಮಾಡಿದ್ರು. ಸೊ ಅಷ್ಟ್ರ ಮಟ್ಟಿಗೆ ಅದು ಪಾಪ್ಯುಲರ್. ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಫ್ಯೂಷನ್ ಆಲ್ಬಮ್ಸು ಕದ್ರಿ ಗೋಪಾಲ್ನಾಥ್ ಅವ್ರ ಜೊತೆ ಮಾಡಿದ್ದು. ಸೊ ಅದು 1999ನಲ್ಲಿ ಅದು ನಾವು ಮಾಡಿದ್ದು ರೆಕಾರ್ಡಿಂಗು. ಸೊ ಹಾಗಾಗಿ ಇವತ್ತಿಗೆ ಅದು 25 ವರ್ಷ ಆಯಿತು. ಸೊ ಆ್ಯಸ್ ಅ ಕಂಪೋಸರ್ 25 ಇಯರ್ಸ್ ನಾವು ಇವಾಗ March 16th ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
ಹೆಂಗೆ ಹೊಂದ್ಕೊಂಡ್ರಿ? ಒಂದೊಂದು ಹಂತ ಮುಂದೆ ಹೋಗ್ತಾನೆ ಇದ್ರಿ, ಸೊ ಯಾಕೆ ಈ ವ್ಯತ್ಯಾಸ ಕಲಾವಿದರು? ಅಂದರೆ ಒಂದು ಶಾಸ್ತ್ರೀಯ ಸಂಗೀತದ ಕಡೆ ನನ್ನ ಒಲವು ನಿಷ್ಠೆ ಅದನ್ನು ಬಿಡಲಿಲ್ಲ ನಾನು. ಅಂದರೆ ಕೆಲವು ಸತಿ ರೆಕಾರ್ಡಿಂಗಲ್ಲಿ ಇದ್ದಾಗಲೂ ನಾನು ಹೇಳ್ಬಿಡ್ತೇನೆ, ಸಂಜೆ ನಾನು ಕ್ಲಾಸಿಕಲ್ ಪ್ರೋಗ್ರಾಮ್ ಇದೆ, ನಾನು ಹೋಗಲೇಬೇಕು. ಇಲ್ಲಿ ದುಡ್ಡು ಬರುತ್ತಯ್ಯ, ನೀನು ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂತೀಯಲ್ಲ ಅಂತ ನನಗೆ ಎಷ್ಟೋ ಜನ ಹೇಳೋರು. ಸೊ ಆ ದುಡ್ಡು ನಿಮಗೆ ಕಚೇರಿಗಿಂತಲೂ ಚೆನ್ನಾಗಿರೋದು. ಬಹುಶಃ ನೀವು ಡೆಫಿನೆಟ್ಲಿ ರೆಕಾರ್ಡಿಂಗ್ ವಾಸ್ ಬೆಟರ್ ಪೇಡ್. ಆ ಕಾರಣದಿಂದಲೇ ನಾನು ಧೈರ್ಯವಾಗಿ ಇಂಜಿನಿಯರಿಂಗನ್ನು ಬಿಟ್ಟಿದ್ದು, ಜಾಬ್ ಮಾಡೋದನ್ನು. ಯಾಕೆಂದರೆ ರಿಕಾರ್ಡಿಂಗ್ ಸೆಷನ್ ಮ್ಯೂಸಿಷಿಯನ್ಸ್ ವೇರ್ ವೆರಿ ವೆಲ್ ಪೇಡ್. ಅಂದರೆ ಆಗಿನ ಸಮಯದಲ್ಲಿ ಇಟ್ ವಾಸ್ ವೆರಿ ವೆಲ್ ಪೇಡ್. ಅಂದರೆ ಓಹೋ ಅಂತ ಅಲ್ಲಿ ಇಲ್ಲದೆ ಇದ್ರೂ ಡೀಸೆಂಟ್ ಮನಿ. ಅಂದರೆ ಸರ್ವೈವ್ ಆಗೋದಕ್ಕೆ ಒಬ್ಬ ಬ್ಯಾಚುಲರ್ಗೆ ಎಷ್ಟು ಬೇಕಿತ್ತು ಅದಕ್ಕಿಂತ ಜಾಸ್ತಿನೇ ಬರೋದು ಆವಾಗ. ಸೊ ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ದುಡ್ಡು ಇತ್ತು ಆವಾಗ, ಅಂದರೆ ಕೆಲಸ ಅಷ್ಟೊಂದಿತ್ತು. ಜನಪದ ಗೀತೆಗಳು ನಡೀತಾ ಇತ್ತು, ದಾಸರ ಪದ, ವಚನಗಳು, ಸುಗಮ ಸಂಗೀತ, ಸಿನಿಮಾ, ಟಿವಿ ಎಲ್ಲವೂ ನಡೀತಾ ಇತ್ತು ಏಕ ಸಮಯದಲ್ಲಿ. ಸೊ ಅಷ್ಟಕ್ಕೂ ಸಂಗೀತಗಾರರು ಬೇಕು, ಎಲ್ಲದಕ್ಕೂ ಸಂಗೀತಗಾರರು ಬೇಕು. ಸೊ ಅದು ನಡೀತಾ ಇತ್ತು. ಆಮೇಲೆ ಇದು ಯಾವಾಗ ರಿಯಾಲಿಟಿ ಶೋ ಬಂತು, ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ನಾನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಆಲ್ಬಮ್ಗೆ ಕೊಳಲು ನುಡಿಸಿದ್ದೆ. ಜಯಶ್ರೀ ಅರವಿಂದ್ ಅಂತ ಅವರು ಸಂಗೀತ ನಿರ್ದೇಶಕ, ಫೇಮಸ್ ಚಲಾಟಗಾರ ಮಾದಪ್ಪ ಖ್ಯಾತಿ. ಹೌದು. ಸೊ ಕೊಳಲು ನುಡಿಸಿದ್ದೆ. ಅವ್ರ ವಾಯ್ಸ್ ಮಿಕ್ಸಿಂಗಿಗೆ ಅದನ್ನು ಚೆನ್ನೈಗೆ ತೊಗೊಂಡು ಹೋಗ್ತಾರೆ. ಬಾಲು ಸರ್ ಹಾಡಬೇಕು. ಆ ಗೀತೆಯನ್ನು ಹಾಡಬೇಕಾದ್ರೆ ಅವರು ಒಂದು ಕ್ಷಣದಲ್ಲಿ ಯಾವುದೋ ಒಂದು ನನ್ನ ಫ್ಲೂಟ್ ಟ್ಯೂನನ್ನು ನಾನು ಮಧ್ಯದಲ್ಲಿ BGM ನುಡಿಸಿರ್ತೇನಲ್ಲ, ಅದನ್ನು ಕೇಳಿಬಿಟ್ಟು ಅವ್ರು ಹಾಡೋದನ್ನು ನಿಲ್ಲಿಸಿ ಒಂದು ನಿಮಿಷ ಕಟ್ ಮಾಡಿ, ಇದು ಯಾರು ನುಡಿಸಿದ್ದು ಕೊಳಲು ಅಂತ ಕೇಳಿ ಅವನ್ನ ಮೀಟ್ ಮಾಡಬೇಕಲ್ಲ. ಹುಡುಗನ ಹೊಸ ಹುಡುಗ ಬಂದಿದ್ದಾನೆ ಪ್ರವೀಣ್ ಅಂತ ಇವರು ಹೇಳಿದ್ದಾರೆ, ಜಯಶ್ರೀ ಅವರು. ನನ್ನ ಫೋನ್ ನಂಬರ್ ತೊಗೊಂಡು ಬಾಲು ಸರ್ ಬೆಂಗಳೂರಿಗೆ ಬಂದ ತಕ್ಷಣ ನಂಗೆ ಫೋನ್ ಮಾಡಿ ನಿನ್ನನ್ನು ಮೀಟ್ ಮಾಡ್ಬೇಕು ನಾನು ಅಂತ ಹೇಳಿದ್ರು. ನಾನು ಏನು ಬಾಲು ಸರ್ ಅಂದರೆ ನಮ್ಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂದರೆ ಲಿವಿಂಗ್ ಲೆಜೆಂಡ್. ಅದು ನಾವು ಕನಸು ಮನಸ್ಸಿನಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಥವಾ ಅವ್ರನ್ನ ಮೀಟ್ ಮಾಡ್ತೀನಿ ಅಂದ್ಕೊಂಡ್ರಲ್ಲ. ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದೆ ಅಂತರು. ಸೊ ಅವ್ರು ಚಾಮುಂಡೇಶ್ವರಿ ಸ್ಟುಡಿಯೋ ಕರೆಸಿದ್ರು, ಬನ್ನಿ ನೀವು ಅಂತ. ಹೋದೆ, ಮೀಟ್ ಮಾಡಿದೆ. ಅವ್ರು ಹೇಳಿದ್ರು, ಏನು ಎಷ್ಟು ಅದ್ಭುತವಾಗಿ ನುಡಿಸಿದೆ, ಒಂದೇ ಉಸಿರಲ್ಲಿ ಅಷ್ಟುದ್ದ 32 ಬಾರ್ ನುಡಿಸಿದ್ಯಾ. ಅದು ಕೇಳಿದ ತಕ್ಷಣ ನಂಗೆ ಹಾಡೋಕ್ಕಾಗಲಿಲ್ಲ, ಚರಣ ನಾನು ನಿಲ್ಲಿಸ್ಬಿಟ್ಟೆ, ತಾಳಿ ಒಂದು ನಿಮಿಷ ಅಂದ್ಬಿಟ್ಟು. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ನಿಂದು. ಅವರೆಲ್ಲ ಅವ್ರಿಗೆ ಆಸಕ್ತಿ, ಹೇಗೆ ಕಲಿತೆ ನೀನು, ಯಾರ ಹತ್ರ ಕಲಿತೆ, ಇಷ್ಟು ಭಾವಪೂರ್ಣವಾಗಿ ನುಡ್ಸೋದಕ್ಕೆ ಹೇಗೆ ನೀನು ನೋಡಿದ್ರೆ ಇಷ್ಟು ಚಿಕ್ಕವನಿದೆಯಾ ನೀನು ಅಂತೆಲ್ಲ. ಸೊ ಅಲ್ಲಿಂದ ನಮ್ಮ ಒಂದು ಬಾಂಧವ್ಯ ಬೆಳೀತು. ಅದಾಗಿ ಕೆಲವೇ ದಿನಗಳಲ್ಲಿ ಅವರು ಅಷ್ಟೊತ್ತಿಗೆ ಪಾಡುತ್ತಾ ತೀಯಾಗ ಅಂತ ಹೇಳಿ ತೆಲುಗುವಲ್ಲಿ ಮಾಡ್ತಾಯಿದ್ರು ರಿಯಾಲಿಟಿ ಶೋ ಬಾಲು ಸರ್. ಲೈಕ್ ಎದೆ ತುಂಬಿ ಹಾಡು. ಹಾಂ. ಸೊ ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಪ್ರಸ್ತಾಪ ಯಾರೋ ಮಾಡಿದಾಗ ಅವರು ಒಂದು ಚೀಟಿಯಲ್ಲಿ ಪ್ರವೀಣನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಬರೆದು ಕಳಿಸಿದ್ರು. ಬೆಂಗಳೂರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಟ್ಯಾಲೆಂಟೆಡ್ ಇದ್ದಾನೆ. ಅಂದರೆ ಅದು ಎದೆ ತುಂಬಿ ಹಾಡುವಿನ ಮೂಲತಃ ಏನಿತ್ತು ಅಂದರೆ ಆವಾಗ ಕಾನ್ಸೆಪ್ಟು ಅವ್ರು ಹಾಡಿರೋ ಗೀತೆಗಳಲ್ಲಿ ಸೂಪರ್ ಹಿಟ್ ಸಾಂಗ್ಸನ್ನು ರೀಕ್ರಿಯೇಟ್ ಮಾಡೋದು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಫೀಮೇಲ್ ಸಿಂಗರ್ಸನ್ನು ಕರ್ನಾಟಕದಿಂದ ಆಯ್ಕೆ ಮಾಡಿಕೊಂಡು ಬಾಲು ಸರ್ ಜೊತೆ ಅವರು ಹಾಡಬೇಕು, ಅವ್ರ ಜೊತೆ ನಮ್ಮ ಕರ್ನಾಟಕದ ಒಂದು ಆರ್ಕೆಸ್ಟ್ರಾ ಇರಬೇಕು ಅಂತ. ಸೊ ಅದನ್ನು ಆರ್ಕೆಸ್ಟ್ರಾ ತಂಡ ಹೆಡ್ ಮಾಡೋದಕ್ಕೆ ಈ ಪ್ರವೀಣನ್ನು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿ ಕಳಿಸಿದ್ರು ಅವರು. ಸೊ ಹಾಗಾಗಿ ಅವರು ನಿರ್ದೇಶಕರು ಅಲ್ಲಿಂದ ಆಂಧ್ರದಿಂದ ಹುಡ್ಕೊಂಡು ಬಂದು ಸರ್ ನಿಮ್ಮ ಹೆಸರು ಬರೆದು ಕಳಿಸಿದರೆ ನೀವೇ ಮಾಡಬೇಕಂತೆ, ಹೇಗೆ ನೀವು ಮಾಡ್ತೀರಾ ಏನು ಅಂತ. ಮಾಡ್ತೀನಿ ಸರ್ ಅಂದು. ಹೊಸದೊಂದು ತಂಡ ಕಟ್ಟಬೇಕು ಅಂತ. ಸೊ ವೇಣುಗೋಪಾಲ್ ರಾಜು ಅನ್ನೋರು ತಬಲಾ, ನಮ್ಮ ನಾಗರಾಜನು ಕೀಬೋರ್ಡು, ಗಿಟಾರ್ ಶ್ರೀನಿವಾಸ್ ಅವರು, ಅಂದರೆ ದ ಬೆಸ್ಟ್ ಆಫ್ ಬೆಸ್ಟ್ ಬೆಂಗಳೂರಲ್ಲಿ ಮ್ಯೂಸಿಷಿಯನ್ಸನ್ನು ಸೇರಿಸಿ ಎದೆ ತುಂಬಿ ಹಾಡುವೆನೋ ತಂಡ ಅಂತ ಒಂದು ಕಟ್ಟಿದ್ವಿ. ಅಲ್ಲಿಂದ ಸುಮಾರು 7-8 ವರ್ಷ ಬಾಲು ಸರ್ ಜೊತೆ ನನ್ನ ಒಂದು ನಿಕಟವಾದ ಸಂಬಂಧ ಆಯಿತು. ಕೆಲಸ ಮಾಡಿದ್ವಿ. ಎದೆ ತುಂಬಿ ಹಾಡುವೆನೋ ಅಷ್ಟು ವರ್ಷ ಮಾಡಿದ್ವಿ. ಸೊ ನೀವು ಆ ಎದೆ ತುಂಬಿ ಹಾಡುವೆನೋ ಏನು ಆರ್ಕೆಸ್ಟ್ರಾ ಇತ್ತಲ್ಲ ಅದರ ಹೆಡ್ ನೀವು? ಹೌದು. ಅದನ್ನು ಕ್ರಿಯೇಟ್ ಮಾಡಿದ್ದು, ಆ ತಂಡ ಕಟ್ಟಿದ್ದು ನಾನೇ. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಅದಾದಮೇಲೆ ಏನಾಯಿತು ಅಂದರೆ ಅವ್ರ ಲೈವ್ ಶೋಸ್ಗೂ ನನಗೆ ಹೇಳಕ್ಕೆ ಶುರು ಮಾಡಿದ್ರು ಬಾಲು ಸರ್, ಇಲ್ಲಿ ಕರ್ನಾಟಕದಲ್ಲಿ ಬರೋವಂಥ ಶೋಸ್ ಎಲ್ಲ ನೀವೇ ಮ್ಯಾನೇಜ್ ಮಾಡಿರಿ, ನೀವೇ ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊರಿ. ಆಮೇಲೆ 2 ದಿನ ರಿಹರ್ಸಲ್ಲು, ಆ ಪ್ರೋಗ್ರಾಮ್ ಮುಂಚೆ ಇಂತಿಷ್ಟು ಹಾಡುಗಳನ್ನ ಹಾಡಬೇಕು ಅಂತ ಲಿಸ್ಟನ್ನು ನಾನೇ ರೆಡಿ ಮಾಡಿ ಅದನ್ನೆಲ್ಲ ನೋಟೇಷನ್ ಬರೆದು ಎಲ್ರಿಗೂ ಹಂಚಿ ಪ್ರಾಕ್ಟೀಸ್ ಮಾಡಿಸಿ ಅವ್ರ ಇಡೀ ತಂಡವನ್ನು ಅಲ್ಲಿ ಕರ್ಕೊಂಡು ಹೋಗಿ ಭಾಳ ಅದು ಎದೆ ತುಂಬಿ ಹಾಡುವೆನು ಹೈದರಾಬಾದಲ್ಲಿ ಶೂಟಿಂಗ್ ನಡೆಯೋದು ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ. ಸೊ ಇಲ್ಲಿಂದ ಸುಮಾರು 18-20 ಜನ ನಾವು ಅಲ್ಲಿ ಪ್ರತಿ ತಿಂಗಳು ಅಲ್ಲಿ ಹೋಗೋದು, ಒಂದಿಷ್ಟು ಹಾಡುಗಳನ್ನೆಲ್ಲನೂ ಶೂಟ್ ಮಾಡಿ ಮತ್ತೆ ವಾಪಸ್ ಬರೋದು. ಸೊ ಅದರದ್ದೆಲ್ಲ ಇನ್ಚಾರ್ಜು ನಾನು, ನಮ್ಮ ಅಣ್ಣ ಕಿರಣ್ ಅಂತ ಹೇಳಿ. ಸೊ ನಾವಿಬ್ಬರು ಮಾಡಬೇಕಾಗ್ತಿತ್ತು. ಇವ್ರಿಗೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಫಸ್ಟ್ ಇಲ್ಲಿ ರೆಕಾರ್ಡ್ ಮಾಡಿಸಿ ಟ್ರೈನಲ್ಲಿ ಎಲ್ಲರನ್ನೂ ವಿತ್ ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಹಾಕ್ಕೊಂಡು ಅಲ್ಲಿಗೆ ಹೋಗೋದು, ಅಲ್ಲೇ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲೇ ಇರೋದು. ಅಲ್ಲಿದ್ದು ಒಂಥರ ಮಜವಾಗಿತ್ತು ಅದು ಎಕ್ಸ್ಪೀರಿಯೆನ್ಸು.
ಹಳೆಯ ಹಾಡುಗಳನ್ನ ರೀಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ವಿಷಯಗಳನ್ನ ಕಲಿಯಕ್ಕೆ ಸಿಕ್ತು. ಬೇರೆ ಬೇರೆ ಸಾಹಿತ್ಯಕ್ಕೆ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಹೇಗೆ ಭಾವ ತುಂಬಿದ್ದಾರೆ ಅಂತ. ಸೊ ದ್ಯಾಟ್ ವಾಸ್ ಒನ್ ಫೇಸ್. ಬಟ್ ಎಲ್ಲೋ ಬರ್ತಾ ಬರ್ತಾ ನನಗೆ ನನ್ನದೇ ಆದ ಒಂದು ಐಡೆಂಟಿಟಿ ಬೇಕಲ್ವ, ಇದೇನಿದು ಅದನ್ನೇ ಜಸ್ಟ್ ಮ್ಯಾನೇಜಿಂಗ್ ಇಟ್ ಸಮಥಿಂಗ್. ಸೊ ಅದಕ್ಕೆ ಬಾಲು ಸರ್ಗೆ ಹೇಳಿದೆ, ಸರ್ ನನ್ನ ಬಿಟ್ಕೊಟ್ಬಿಡಿ, ನಾನು ಈ ಎದೆ ತುಂಬಿ ಹಾಡುವಿನಿಂದ ಆಚೆ ಹೋಗ್ಬೇಕು, ನನಗೆ ಈಗ ಆರ್ಕೆಸ್ಟ್ರಾಯಿಂದ ಆಚೆ ಹೋಗ್ಬೇಕು, ನಾನೇನೋ ಬೇರೆ ಮಾಡಬೇಕು. ಆ್ಯಂಡ್ ಅವಾಗ ನಂಗೆ ವಿದೇಶ ಪ್ರವಾಸ ತುಂಬ ಶುರುವಾಗಿತ್ತು. ಸೊ ಅದು ಕಚೇರಿಗಳಿಗೆ. ಸೊ ಇದೆಲ್ಲ ಕ್ಲಾಶ್ ಆಗೋಕ್ಕೆ ಶುರು ಆಯಿತು. ಇಲ್ಲಿ ಬಲ್ಕ್ ಶೂಟಿಂಗ್ ಡೇಟ್ಸ್ ಇರೋದು, ಎದೆ ತುಂಬಿ ಹಾಡು ಅನ್ನೋದು 8-10 ಡೇಟ್ ಒಂದೇ ತಿಂಗಳಲ್ಲಿ. ಅದೇ ಸಮಯದಲ್ಲಿ ನನಗೆ ಫಾರಿನ್ ಟೂರ್ಸ್ ಬರೋದು. ಸೊ ತುಂಬ ಕ್ಲಾಶ್ ಆಗೋಕ್ಕೆ ಶುರು ಆದ ತಕ್ಷಣ ನಾನು ಇಲ್ಲ, ನನಗೇನೋ ಒಂದು ಮಾಡಬೇಕು ಅಂತ. ಫಸ್ಟಿಗೆ ಬಾಲು ಸರು ಇಲ್ಲ ಬೇಡ, ಯಾಕೆ ಎರಡೂ ಮಾಡ್ಕೊಂಡು ಹೋಗ್ಬೋದೇನು ನೋಡು ಅಂತಂದರು. ಇಲ್ಲ ಸರ್, ಬಿಟ್ಬಿಟ್ರೆ ನಾನು ಒಳ್ಳೇದು ಅಂತ. ಸೊ ಅಲ್ಲಿಂದ ಆಚೆ ಬಂದಮೇಲೆ ನಾನು ರಾಗರಂಜನಿ ಅಂತ ನನ್ನದೇ ಆದ ಒಂದು ಶೋ ಮಾಡಿದೆ ETVಗೆ. ರಾಗ ಆಧಾರಿತ ಒಂದು ಸೀರಿಯಲ್, ಸಂಡೇ ಬೆಳಿಗ್ಗೆ ಬರೋದದು. ಪ್ರತಿ ಎಪಿಸೋಡ್ನಲ್ಲಿ ಒಂದು ರಾಗ, ಆ ರಾಗದಲ್ಲಿರುವಂಥ ಒಂದು ಭಜನೆ ಅಥವಾ ದಾಸರ ಪದ, ಒಂದು ಚಿತ್ರಗೀತೆ, ಒಂದು ಫ್ಯೂಷನ್ನು, ಆ ರಾಗದ ಬಗ್ಗೆ ಮಾಹಿತಿ. ಅದು 1.5 ವರ್ಷ ನಡೆಸ್ತೀವಿ ETVಯಲ್ಲಿ. ತುಂಬ ಜನ ಅದನ್ನು ಇಷ್ಟಪಟ್ಟರು. ಇವತ್ತಿಗೂ ಅನೇಕ ಜನ ಹೇಳ್ತಾರೆ, ಸರ್ ನೀವು ರಾಗರಂಜನಿ ಕಾರ್ಯಕ್ರಮದಲ್ಲಿ ಮಾಡಿದ್ದನ್ನೇ ನಾವು ಡೈರಿಯಲ್ಲಿ ಬರ್ಕೊಂಡು ಅದೇ ನಮ್ಮ ಸಂಗೀತಕ್ಕೆ ನೀವೇ ನಮ್ಮ ಮೇಷ್ಟ್ರು ಥರ ಅಂತ. ಸೊ ಅದು ಆ ಟೈಮಲ್ಲಿ ಅದರದ್ದು 100th ಎಪಿಸೋಡಿಗೆ ಬಾಲು ಸರು ನಂದು ಒಂದು ಜುಗಲ್ಬಂದಿ ಮಾಡಿದ್ವಿ. ಅವ್ರು ಮಾಡಿರೋ ಬಹುಶಃ ಒಂದೇ ಒಂದು ಜುಗಲ್ಬಂದಿ, ಅದು ಲೈವ್ ಪ್ರೋಗ್ರಾಮ್, ಫ್ಲೂಟ್ ಆ್ಯಂಡ್ ಬಾಲು ಸರ್, SPB ಸರ್. ಸೊ ಅದನ್ನು ಮಾಡಿದೆ. ಸೊ ಜೊತೆಗೆ ಕಂಪೋಸಿಂಗ್ ನಡೀತಾನೆ ಇತ್ತು. ಮಳೆ ಬಿಲ್ಲು, ಪ್ರೀತಿ ಇಲ್ಲದ ಮೇಲೆ, ಆಘಾತ, ಅವುಗಳ ಟೈಟಲ್ ಟ್ರ್ಯಾಕ್ ಗೀತೆ ನಿಮ್ದು. ಹೌದು, ಎಲ್ಲದಕ್ಕೂ ನಂದೇ ಶೀರ್ಷಿಕೆ ಗೀತೆ. ಆ್ಯಂಡ್ 2008 ಈ ಮನೆ, ಈ ಸ್ಟುಡಿಯೋ ಕಟ್ಟಿದ ಮೇಲೆ ಈ ಸ್ಟುಡಿಯೋ ಹೊರಗಡೆ ಹೋಗೋದು ನಿಲ್ಲಿಸ್ಬಿಟ್ಟೆ. ಬೇರೆ ಸಂಗೀತ ನಿರ್ದೇಶಕರಿಗೆ ಅಲ್ಲಿಗೆ ಹೋಗಿ ಅವ್ರ ಸ್ಟುಡಿಯೋಲ್ಲಿ ನುಡಿಸೋ ಬದಲು ಅವ್ರು ಇಮೇಲ್ ಮೂಲಕ ಅವ್ರು ಕಳಿಸ್ತಾ ಇದ್ರು, ನೋಟೇಷನ್ಸ್ ಕಳಿಸೋರು, ಇಲ್ಲೇ ನಾವು ನುಡಿಸ್ಬಿಟ್ಟು ಒಂದು ವಾಪಸ್ ಇಮೇಲ್ ಕಳಿಸೋದು. ಇವತ್ತಿಗೂ ಹಾಗೆ ನಡೀತಾ ಇದೆ. ಈಗ ಡಿಜಿಟಲ್ ಆಗೋಯ್ತು ಈಗ. ಹಾಂ. ಸೊ ಎಷ್ಟೋ ಸತಿ ಬಾಂಬೆದು, ಅಮೇರಿಕಾಯಿಂದ ಕೆಲವು ಪ್ರಾಜೆಕ್ಟ್ಸ್ ನಾವು ವರ್ಕ್ ಮಾಡೋದು ಹಾಗೇನೆ. ಅವರು ಅಲ್ಲಿಂದ ರೆಕಾರ್ಡ್ ಮಾಡಿ ಕಳಿಸ್ತಾರೆ, ನಾವು ಇಲ್ಲಿಂದ ರೆಕಾರ್ಡ್ ಮಾಡಿ ಕಳಿಸ್ತೀವಿ. ಸೊ ಕೊಲಾಬ್ರೇಷನ್ಸ್ ನಡೀತಾ ಇತ್ತು ಅನೇಕ. ಬಟ್ ನೀವು ಕೇಳಿದ ಪ್ರಶ್ನೆಗೆ, ಆದರೆ ಕೆಲವರು ಅದೇ ಹೇಳಿದೆ, ಈಗ ನಿಮ್ಮ ಜೊತೆಗೆ ಒಂದು ಕೆಲವು ಫ್ಲೂಟಿಸ್ಟು ದೇ ರಿಮೈಂಡ್ ಆಸ್ ಫ್ಲೂಟಿಸ್ಟ್. ಬಟ್ ನೀವು ಕಂಪೋಸರ್ ಆದರೆ ತುಂಬ, ಅಂದರೆ ಈಗಲೂ ನೀವು ಮಲ್ಟಿಪಲ್ ಇದರಲ್ಲಿ ವರ್ಕ್ ಮಾಡ್ತೀರಿ, ಕಚೇರಿ ಮಾಡ್ತೀರಿ, ರೆಕಾರ್ಡಿಂಗ್ ಮಾಡಿ. ಸೊ ಹೌ ಒಂದು ತವಕ, ಒಂದು ತುಡಿತ, ನನ್ನದೇ ಆದ ಒಂದು ಐಡೆಂಟಿಟಿ ಇರಬೇಕು, ಒಂದು ವಿಶೇಷ ಶೈಲಿ ಅಂತ ಅನಿಸ್ಕೋಬೇಕು ಅಂತ. ಎಷ್ಟರ ಮಟ್ಟಿಗೆ ಆಯಿತು ಅಂದರೆ, ನಮ್ಮ ತಂದೆ ಅದನ್ನ ಹುಟ್ಟಾಕಿದ್ದು ಗಾಯಕಿ ಶೈಲಿ ಏನಿದೆ ಅದನ್ನು ನಾನು ಪರಿಪಾಲಿಸೋದ್ರ ಜೊತೆಗೆ ನನ್ನದೇ ಆದ ಕೆಲವು ಐಡಿಯಾಸನ್ನು ಅದರಲ್ಲಿ ಬೆರೆಸಿ ಈಗ ಗೋಡ್ಖಿಂಡಿ ಘರಾನ ಅನ್ನೋ ಮಟ್ಟಿಗೆ ಅದು ಬೆಳೆದಿದೆ. ಇಡೀ ವಿಶ್ವದಾದ್ಯಂತ ಕೊಳಲು ವಾದಕರಲ್ಲಿ ಇವ್ರದ್ದೊಂದು ಶೈಲಿ ಬೇರೆ ಇದೆ. ಯಾಕೆಂದರೆ ಇವರು ಗಾಯಕಿ ಪದ್ಧತಿಯಲ್ಲೂ ನುಡಿಸ್ತಾರೆ, ತಂತ್ರಕಾರಿ ಶೈಲಿಯಲ್ಲೂ ನುಡಿಸ್ತಾರೆ, ಇವ್ರದ್ದೇ ಆದ ಒಂದು ವಿಶೇಷವಾದ ಶೈಲಿ ಇದೆ ಅಂತ. ಸೊ ಹಳಬ್ರದ್ದು ಎಲ್ಲ ಘರಾನ, ಬೇರೆ ಬೇರೆ ಘರಾನ ಇತ್ತು, ಕಿರಾನ ಘರಾನ, ದಿಲ್ಲಿ ಘರಾನ, ಬನಾರಸ್ ಘರಾನ ಅಂತ. ಆ ನಿಟ್ಟಿನಲ್ಲಿ ಆ ರೀತಿ ಗೋಡ್ಖಿಂಡಿ ಘರಾನ ಅಂತ ಕೂಡ ಆಗಿದೆ. 3 ತಲೆಮಾರು ಕೊಳಲು ವಾದಕರು ಇದ್ದಾರೆ, ಅನೇಕ ಜನ ಶಿಷ್ಯರಿದ್ದಾರೆ, ನಮ್ಮದೇ ಆದ ಒಂದು ಶೈಲಿ ಮಾಡಿದ್ವಿ. ಸೊ ಅದೇ ನನ್ನ ಫೋಕಸ್ ಇತ್ತು. ಆ ಥರ ಬ್ರ್ಯಾಂಡು ಸಪ್ರೇಟಾಗಿ. ಅಂದರೆ ಆ ಟೈಮ್ನಲ್ಲಿ 95-96ರಲ್ಲಿ ಕರ್ನಾಟಕದಲ್ಲಿ ಕೊಳಲು ವಾದಕರು ಕಮ್ಮಿ ಇದ್ದರು. ಹಿಂದೂಸ್ತಾನಿ ಶೈಲಿಯಲ್ಲಿ ನುಡಿಸೋರಂತೂ ಭಾಳ ಕಮ್ಮಿನೇ ಇದೆ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಆಯ್ತು ನನಗೆ. ಏನೇನೋ ಹೊಸ ಹೊಸ ತಂತ್ರಜ್ಞಾನ ಬಳಸಿದೆ. ಆಮೇಲೆ ಹೊಸ ರೀತಿಯಲ್ಲಿ ಸಂಗೀತವನ್ನು ಪ್ರಚಾರ ಮಾಡೋ ಪ್ರಯತ್ನ ಪಟ್ಟೆ. ರಾಗ ಆಧಾರಿತ ಚಿತ್ರಗೀತೆಗಳು ಅವನ್ನೆಲ್ಲ ಕೊಳಲಿನಲ್ಲಿ ನುಡಿಸೋ ಮುಖಾಂತರ. ಸೊ ಅದೇ ಎಲ್ಲ ಅಂದರೆ ನನ್ನ ಉದ್ದೇಶ ಆಗಿದ್ದು ಸಾಮಾನ್ಯ ಜನರಿಗೂ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಲವು ಮೂಡಬೇಕು, ಅದ್ರ ಬಗ್ಗೆ ಒಂದು ಗೌರವ ಮೂಡಬೇಕು. ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ. ಒಬ್ಬ ಶಾಸ್ತ್ರೀಯ ಸಂಗೀತಗಾರನು ತಯಾರಾಗಬೇಕು ಅಂದರೆ ಎಷ್ಟು ಗಂಟೆಗಟ್ಟಲೆ ಅವನು ರಿಯಾಜ್ ಮಾಡಿರ್ತಾನೆ. ಈಗ ಚಿತ್ರಗೀತೆಯನ್ನು ಹಾಡೋದಾದರೆ ನೀವು ಕೇಳ್ತೀರಾ, ಅದನ್ನು ಅದ್ರ ಜೊತೆ ಒಂದು 20 ಸತಿ ಹಾಡಿದ ತಕ್ಷಣ ಆ ಟ್ಯೂನ್ ಅರ್ಥ ಆಗುತ್ತೆ, ಆ ಸಾಹಿತ್ಯ ನೀವು ಬೈ ಹಾರ್ಟ್ ಮಾಡ್ತೀರಾ, ಹಾಡ್ಬಿಡ್ತೀರಾ. ಒಂದು ಗೀತೆಯನ್ನು ನೀವು ತುಂಬ ಚೆನ್ನಾಗಿ ಹಾಡ್ತೀರಾ, ಓ ಏನು ಅದ್ಭುತವಾದ ಸಿಂಗರು ಅಂತ ಜನ ಹೇಳ್ತಾರೆ. ಬಟ್ ಆ ಹಾಡಿನ ಹಿಂದೆ ಇರೋ ಗ್ರಾಮರ್ನ ಕಲಿತು, ಆ ರಾಗವನ್ನು ಕಲಿತು, ಆ ರಾಗವನ್ನು ನೀವು 10 ನಿಮಿಷ ಹಾಡು ತೋರಿಸೋದಿದೆಯಲ್ಲ, ಅದು ಕಷ್ಟಕರವಾದ ಕೆಲಸ. ನಾನು ಯಾವತ್ತೂ ಹೇಳ್ತೀನಿ, ಯಾವುದೋ ಒಂದು ಹಾಡು ಕೇಳಿಬಿಟ್ಟು ಏನು ಅದ್ಭುತವಾದ ಹಾಡು ಇದು, ಎಷ್ಟು ಚೆನ್ನಾಗಿದೆ ರಾಗ ಸಂಯೋಜನೆ ಅಂತ. ಆದರೆ 2-3 ನಿಮಿಷ 5 ನಿಮಿಷದ ಹಾಡುಗಳಿಗೆ ನೀವು ಅಷ್ಟು ಸಂತೋಷ ಪಡ್ತಾ ಇದ್ದೀರಾ. ಆ ಹಾಡಿನ ಹಿಂದೆ ಇರೋ ರಾಗ ಏನಿದೆ, ಆ ಸ್ವರಗಳಿದೆ,
ಆ ರಾಗವನ್ನು ಅರ್ಥ ಮಾಡ್ಕೊಂಡು ಆ ಪ್ಯೂರ್ ಆಗಿ ಬರೀ ಆ ರಾಗವನ್ನು ಕೇಳಿ 3/4 ಗಂಟೆ ಕೇಳಿ 1 ಅವರ್ ಕೇಳಿ, ಇನ್ನು ನಿಮ್ಮ ಸಂತೋಷ ಎಷ್ಟರ ಮಟ್ಟಿಗೆ ನೀವು ಜಾಸ್ತಿ ಇರುತ್ತೆ ಯೋಚನೆ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನನ್ನ ಫ್ಯೂಷನ್ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದೆ. ಸೊ ಇನ್ಫಾರ್ಮೇಷನ್ನು ಎಂಟರ್ಟೈನ್ಮೆಂಟ್ ಎರಡೂ ಇರುವಂಥ ಒಂದು ಕಾರ್ಯಕ್ರಮ ಅದು. ಇವತ್ತಿನವರೆಗೂ ಅದು ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಮತ್ತು ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ವಿಶೇಷವಾದ ಒಂದು ಅಂದರೆ ಕೊಳಲಿನ ಕಾರ್ಯಕ್ರಮ ಕೊಳಲಿನಿಂದನೇ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಶುರು ಮಾಡಿದ್ದು ನಾನು ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ನಿಂತ್ಕೊಂಡು ಕೊಳಲು ನುಡಿಸೋದು ಅದೆಲ್ಲ ನಾನೇ ಶುರು ಮಾಡಿದ್ದು. ಆಮೇಲೆ ಮುಂಚೆ ಎಲ್ಲ ಕೊಳಲು ಅಂದರೆ ಅದು ಪಕ್ಕವಾದ್ಯ, ಅದು ಯಾವುದೋ ಗೀತೆಯಲ್ಲಿ ಮಧ್ಯದಲ್ಲಿ ಬರುವಂಥ ವಾದ್ಯ, ಲೈಕ್ ತುಸು ಮೆಲ್ಲ ಬೀಸಿ ಒಂದು ಫ್ಲೂಟ್ ಬಿಟ್ಟು ಬಂತು, ಫ್ಲೂಟ್ ಬಿಟ್ ಬರುತ್ತೆ, ಅಥವಾ ಆ ಫ್ಲೂಟ್ ಬಿಟ್ಸ್ ಎಲ್ಲ ಫೇಮಸ್, ಇವತ್ತಿಗೂ ಫೇಮಸ್ ಬಿಟ್ಸ್. ಸೊ ಬಟ್ ಅದರಿಂದ ಅದನ್ನು 3 ಗಂಟೆ ಕಾಲ ನೀವು ಆಡಿಯನ್ಸನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಅಂತ ಎಷ್ಟೋ ದೊಡ್ಡ ಗಾಯಕರು ಕೇಳಿದ್ರು. ಸಾಹಿತ್ಯನೇ ಇಲ್ವಲ್ರಿ, ಹೆಂಗ್ರಿ ನೀವು ಹಿಡಿತೀರಾ ಆಡಿಯನ್ಸನ್ನು? ನೋಡಿ ಸರ್, ನೀವು ಬಂದು ಕೂತ್ಕೊಂಡು ಕೇಳಿ ಅಂತ ಚಾಲೆಂಜ್ ಆಗಿ ತೊಗೊಂಡು ಮಾಡಿರೋ ಅಂಥದ್ದು ನಾನು. ಕೊಳಲಿಗೆ ತಾಕತ್ತಿದೆ ಅಂತ, ಶಬ್ದಗಳಿಲ್ಲ ಅಷ್ಟೇ, ಭಾವನೆಗಳು ಗಾಯಕನಿಗೆ ಇರೋ ಅಷ್ಟೇನಲ್ಲ. ಈಗ ಎಷ್ಟು ಭಾವ ತುಂಬಿ ಒಬ್ಬ ಗಾಯಕನ ಹಾಡ್ತಾನೆ ಅಷ್ಟೇ ಭಾವ ತುಂಬಿ ನಾವು ಕೊಳಲಲ್ಲಿ ನುಡಿಸ್ತೀವಿ, ಶಬ್ದಗಳು ಮಾತ್ರ ಇಲ್ಲ, ಲಿರಿಕ್ಸ್ ಇಲ್ಲ. ಹಾಗಾಗಿನೇ ನಾವು ಎಲ್ಲ ಓದೋದು ಕೃಷ್ಣನ ಕೊಳಲು ಕೇಳಿದ ತಕ್ಷಣ ಎಂತೆಂಥವ್ರಿಗೂ ಮರಳಾಗ್ತಿದ್ರು. ಯಾಕೆ ಅಂದರೆ ಆ ಕೊಳಲಿಗೆ ಆ ಗುಣ ಇದೆ ಅಂತ. ಅಫ್ಕೋರ್ಸ್ ಶ್ರುತಿ ಶುದ್ಧವಾಗಿ ನುಡಿಸ್ಬೇಕು, ಭಾವಪೂರ್ಣವಾಗಿ ನುಡಿಸ್ಬೇಕು, ಅದು ನಿಜ, ಕಲಾವಿದನ ತಾಕತ್ತಿರಬೇಕು. ಬಟ್ ಆ ಕೊಳಲಿಗೆ ಒಂದು ಅದರದ್ದೇ ಆದ ಒಂದು ಇದು ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅದು ಸಂಪೂರ್ಣವಾಗಿ ನಿಮ್ಮ ಶ್ವಾಸದ ಮೇಲೆ ನಿಯಂತ್ರಣ ಇದ್ದರೆ ಮಾತ್ರ ಆಗೋದು ಅದು ಶ್ರುತಿ ಶುದ್ಧವಾಗಿ. ಆ್ಯಂಡ್ ಇಟ್ಸ್ ಅ ನ್ಯಾಚುರಲ್ ಇನ್ಸ್ಟ್ರೂಮೆಂಟ್. ಕಾಡಿನಲ್ಲಿ ಉದ್ದಕ್ಕೆ ಬೆಳೆದಿರುವಂಥ ಒಂದು ಬ್ಯಾಂಬು, ಬಿದಿರು, ಅದಕ್ಕೆ ನಾವು ರಂಧ್ರಗಳನ್ನ ಮಾಡಿ ಅದರಿಂದ ನಾವು ನಮ್ಮ ಶ್ವಾಸ ತುಂಬಿ ಅದರಿಂದ ನಾವು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ತಂತಿ ಇಲ್ಲ, ಚರ್ಮ ಇಲ್ಲ, ಟ್ಯೂನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಅ ಸಿಂಪಲ್ ಬ್ಯಾಂಬೂದು ಒಂದು ತುಂಡು. ಅದರಲ್ಲಿ ನಾವು ಎಲ್ಲ ರಾಗಗಳನ್ನ 12 ಸ್ವರಗಳನ್ನ ಅದರಲ್ಲಿ ಸರಿಯಾಗಿ ನುಡಿಸ್ತೀವಿ. ಸೊ ಹಾಗಾಗಿ ಬಹುಶಃ ಪ್ರಾಣಿ ಪಕ್ಷಿಗಳಿಗೂ ಕೊಳಲಿನ ಒಂದು ಮಾಧುರ್ಯ ಇಷ್ಟ ಆಗುತ್ತೆ. ಬಿಕಾಸ್ ಇಟ್ ಇಸ್ ನ್ಯಾಚುರಲ್. ನ್ಯಾಚುರಲ್ ಇನ್ಸ್ಟ್ರೂಮೆಂಟ್. ಅಂದರೆ ವೋಕಲ್ ಇದು ಏನಿದೆ ಕಂಠ, ಇದು ಗಾಡ್ ಮೇಡ್ ಇನ್ಸ್ಟ್ರೂಮೆಂಟು, ಇದು ನೇಚರ್ ಮೇಡ್ ಇನ್ಸ್ಟ್ರೂಮೆಂಟ್. ಇದು ದೈವದತ್ವಾಗೇ ಬಂದಿರುವಂಥದ್ದು. ಮ್ಯಾನ್ ಮೇಡ್ ಆದ್ರೂ ಬೋತ್ ಆರ್ ನ್ಯಾಚುರಲ್. ಹಾಗೆ ನನ್ನ ಭಾವನೆ, ನನ್ನ ಅನಿಸಿಕೆ ಹಾಗೆ. ಆ ಕಾರಣದಿಂದಲೇ ಯಾರೇ ಕೊಳಲು ನುಡಿಸ್ಲಿ, ಬೀದಿಯಲ್ಲಿ ಏನೋ ಒಂದು ಮಾರ್ತಾ ಇರೋನೊಬ್ಬನು ಕೊಳಲು ನುಡಿಸ್ಕೊಂಡು ಹೋದ್ರೂ ಒಂದು ಕ್ಷಣಕ್ಕೆ ನೀವು ಆಕರ್ಷಿತರಾಗ್ತೀರಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಕೊಳಲಿನ ಬಗ್ಗೆ ಒಂದು ಆಸಕ್ತಿ. ಆ್ಯಂಡ್ ಅದು ನಮ್ಮ ಕಲ್ಚರಲ್ಲಿ ಕೊಳಲು ಅನ್ನೋದು ಕೃಷ್ಣ ಪರಮಾತ್ಮನ ಒಂದು ಇದರಿಂದ ಇಟ್ಸ್ ಲೈಕ್ ಅ ಪಾರ್ಟ್ ಆಫ್ ಫ್ಲೂಟ್. ಅಂದರೆ ಅದು ಎಲ್ಲ ಜಾನರ್ಸಲ್ಲೂ ಫಿಕ್ಸ್ ಆಗುತ್ತೆ ನೋಡಿ. ಕವ್ವಾಲಿಯಲ್ಲೂ ಬಳಸ್ಬೋದು, ಸೂಫಿಯಲ್ಲಿ ಬಳಸ್ಬೋದು, ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆ, ಯಾವ ಫ್ಯೂಷನ್ನು. ನಾನು ರಾಕ್ ಬ್ಯಾಂಡ್ ಜೊತೆ ಜುಗಲ್ಬಂದಿ ಮಾಡಿದ್ದೀನಿ. ಹಾರ್ಡ್ ಕೋರ್ ಮೆಟಲ್ ಬ್ಯಾಂಡ್, ಅವ್ರ ಡಿಸ್ಟಾರ್ಷನ್ ಗಿಟಾರು, ಡ್ರಮ್ಸು, 10,000 ಜನ ಯುರೋಪಲ್ಲಿ. ಅದರಷ್ಟರ ಮಧ್ಯದಲ್ಲಿ ಒಂದು ಕೊಳಲಿನ ನಾದ ಹಿಂಗೆ ಹೊಮ್ಮಿದಾಗ 10,000 ಜನ ಓ ಅಂತ. ಸೊ ಆ ಗುಣ ಇದೆ ಕೊಳಲಿಗೆ. ಎಷ್ಟು ಶೋ ಆಗಿರಬೇಕು ಲೈವ್ ಶೋಸ್? ಲೆಕ್ಕ ಇಲ್ಲ. ಅಂದರೆ ಆನ್ ಆನ್ ಆ್ಯಾವ್ರೇಜ್ ಒಂದು ವರ್ಷಕ್ಕೆ 125ರಿಂದ 150 ಕಾರ್ಯಕ್ರಮಗಳು ಇರುತ್ತೆ ನಮ್ಮದು. 100 ಇಟ್ಕೊಂಡ್ರು ಈಗೊಂದು 40 ವರ್ಷದ ಆ್ಯಾವ್ರೇಜ್ ತೊಗೊಂಡ್ರು ಅರೌಂಡ್ 4,000 ಈಸಿಲಿ. 4,500 ಆರಾಮಾಗಿದೆ ಆಗಿರುತ್ತೆ. ಏಕೆಂದರೆ ಬಾಲ್ಯದಿಂದಲೂ ಅದನ್ನೇ ಮಾಡ್ತಾ ಇರೋದು ನಾವು. ಚಿಕ್ಕ ಪುಟ್ಟ ಒಂದು ಯಾರ್ದೋ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂದರೆ ಅವ್ನು ಕರೀರಿ, ಅವ್ನು ನುಡಿಸ್ಲಿ ಅಂತ. ಹಾಗೆ ಶುರು ಆಗಿದ್ದು ಕಾರ್ಯಕ್ರಮಗಳು ನೀಡ್ತಾನೆ. ಸೊ ಅದೇ ನಮ್ಮ ಆಸ್ತಿ, ಸಂಗೀತವನ್ನು ಹಂಚೋದು. ನಾನು ಒಂದು ಶಬ್ದ ಉಪಯೋಗಿಸಿದೆ, ಎನರ್ಜಿ. ಅದು ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಬೇಸಿಕ್ಲಿ ನಾವು ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ಆ ಎನರ್ಜಿಯನ್ನು ನಾವು ಡಿಸಿಪೇಟ್ ಮಾಡ್ತೀವಿ. ಎದುರುಗಡೆ ಕೂತಿರೋನಿಗೆ ಇಟ್ಸ್ ಬೇಸಿಕ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್. ಸ್ವರಗಳದು ಅಂದರೆ ಇಟ್ಸ್ ಫ್ರೀಕ್ವೆನ್ಸಿ. ಕೆಲವು ಸತಿ ಏನಾಗುತ್ತೆ, ನಾವು ನುಡಿಸ್ಬೇಕಾದ್ರೆ ಎದುರುಗಡೆ ಕೂತಿರೋರು ಅವ್ರಿಗೆ ಗೊತ್ತಿರೋದಿಲ್ಲ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇರುತ್ತೆ. ಯಾಕೆ ಅಂತ ಅವ್ರಿಗೂ ಹೇಳೋಕ್ಕಾಗಲ್ಲ, ನನಗೂ ಹೇಳೋಕ್ಕಾಗಲ್ಲ. ಅದು ಯಾವುದೋ ಒಂದು ಕ್ಷಣದಲ್ಲಿ ನಾವು ನುಡಿಸಿರುವಂಥ ಸ್ವರ ಸಮೂಹ ಅದು ಅವರ ಅಂತರಾಳದಲ್ಲಿ ಅದು ಎಲ್ಲೋ ಒಂದು ಯಾವುದೋ ಹಳೆಯ ನೆನಪುಗಳಿರ್ಬೋದು ಅಥವಾ ಏನೋ ಒಂದು ಅವ್ರಿಗಷ್ಟು ಅದರ ಹೃದಯ ಸ್ಪರ್ಶಿ ಆಗಿರುತ್ತೆ.
ಸೊ ಸಂಗೀತ ಅನ್ನೋದು ಇಟ್ಸ್ ವೆರಿ ಪವರ್ಫುಲ್. ಅದನ್ನು ಶಾಸ್ತ್ರೀಯ ಸಂಗೀತ ಎಸ್ಪೆಷಲಿ ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಅದು ಬರೀ ಚಿತ್ರಗೀತೆ ಅಥವಾ ಸುಗಮ ಸಂಗೀತದ್ದು ಅದು ಇರಲಿ, ಅದೊಂದು ಫಾರ್ಮ್ ಆಫ್ ಮ್ಯೂಸಿಕ್, ಅದರಿಂದನೂ ನಾನು ಸಾಕಷ್ಟು ಕಲ್ತಿದ್ದೀನಿ. ಬಟ್ ನಾನು ಯಾವತ್ತೂ ಒಂದು ಮಾತು ಹೇಳೋದು, ಚಿತ್ರಗೀತೆ ಅಂತಲೇ ತೊಗೊಳ್ಳಿ, ಅದಕ್ಕೆಷ್ಟಿದೆ ಹಿಸ್ಟ್ರಿ. ಈಗ ಸಿನಿಮಾ ಬಂದರೆ 90 ವರ್ಷ ಆಯಿತು ಅಂತ ಹೇಳ್ತಾರೆ. 100 ವರ್ಷ ಚಿತ್ರಗೀತೆ ಅದೊಂದು. ಸೊ ಅದಕ್ಕೆ ನೀವು ಅಷ್ಟೊಂದು ಮರ್ಯಾದೆ ಕೊಡ್ತೀರಾ, ಅದನ್ನು ಅಷ್ಟು ಪ್ರೀತಿಸ್ತೀರಾ, ಆ ಹಾಡುಗಳನ್ನ ಕಲಿತೀರಾ, ಆರಾಧಿಸ್ತೀರಾ. ಶಾಸ್ತ್ರೀಯ ಸಂಗೀತಕ್ಕೆ ಎಷ್ಟು ವಯಸ್ಸು? ಶಾಸ್ತ್ರೀಯ ಸಂಗೀತ ಶುರುವಾಗಿ ಎಷ್ಟು ವರ್ಷ ಆಯಿತು? ಕೃಷ್ಣನಿಂದಾನೇ ಹಿಡ್ಕೊಂಡ್ರೆ 5000 ವರ್ಷದ ಮೊದಲು ಕೃಷ್ಣ ಕೊಳಲು ನುಡಿಸಿದ ಅಂತ ಇತ್ತು. ಅದಾದಮೇಲೆ ಎಷ್ಟೋ ಗ್ರಂಥಗಳಲ್ಲಿ ರಾಗದ ಸಮಯ, ರಾಗದ ಒಂದು ಸಂಪೂರ್ಣ ಇದನ್ನು ಎಲ್ಲ ಬರೆದಿಟ್ಟಿರುವಂಥ ಸಂಗೀತ ರತ್ನಾಕರ ಆ ಗ್ರಂಥಗಳಿದೆ. ಅದು ಬೇಡ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಇಟ್ಕೊಂಡಿರೋದು ಮೊಘಲ್ ಅವ್ರ ಇನ್ವೇಷನ್ ಆದಮೇಲೆ. ಸೊ ಅಷ್ಟು ವರ್ಷದ ಒಂದು ಪರಂಪರೆ, ಅಥವಾ ನೀವು ಪುರಂದರದಾಸರು, ತ್ಯಾಗರಾಜರು ತೊಗೊಂಡ್ರೆ ಆಗಿನ ಸಮಯದಿಂದ ಇಲ್ಲಿವರೆಗೂ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಪರಂಪರೆ 100 ವರ್ಷಗಳದ್ದು, 700-800 years ago. ಸೊ ಯಾವುದು ಮುಖ್ಯ? ನಮ್ಮ ಸಂಸ್ಕೃತಿಗೆ, ನಮ್ಮ ಸುಸಂಸ್ಕೃತವಾಗಿ ನಾವು ಬೆಳೆಯೋದಕ್ಕೆ ಯಾವುದನ್ನು ನಾವು ಆರಾಧಿಸಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು? ಇದು ಬರೀ ಕಲಾವಿದರ ದೃಷ್ಟಿಕೋನದಲ್ಲಿ ಮಾತ್ರ ಅಲ್ಲ, ಸರ್ವೇ ಸಾಮಾನ್ಯ ಎಲ್ಲರೂ ಈಗ ಅಂದರೆ ಈಗ ಇನ್ ಜನರಲ್ ಕೂಡ ಫಾಸ್ಟ್ ಫುಡ್ ಬೇಗ ಏನು ಸಿಗುತ್ತೋ ಅದನ್ನು ಅದ್ರ ಕಡೆ ಒಲವು ಎಲ್ಲರದು ಇದ್ದೇ ಇರುತ್ತೆ. ರುಚಿ ಇರುತ್ತೆ, ಕೊಡ್ತಾನೆ, ಮಜಾ ತಿಂದ್ಬಿಡ್ತಾರೆ. ಬಟ್ ನೀವು ಮನೆಯಲ್ಲೇ ನಿಮ್ಮ ತಾಯಿ ಮಾಡಿದ್ದು, ನಿಮ್ಮ ಅಜ್ಜಿ ಮಾಡಿದ್ದನ್ನು ನೀವು ಕೂತ್ಕೊಂಡು ಎಂಜಾಯ್ ಮಾಡೋದು, ಅದರದ್ದು ಒಂದು ಟ್ರೆಡಿಷ್ನಲ್ ಫುಡ್ದು ಅದ್ರ ಮಜಾನೇ ಬೇರೆ, ಅದ್ರ ಸುಖಾನೇ ಬೇರೆ, ಅದರ ಆರೋಗ್ಯನೇ ಬೇರೆ. ಸಂಗೀತದಲ್ಲೂ ಹಾಗೆ. ಸೊ ಗಮನ ನಮ್ಮದು ಸರ್ಕಾರದ್ದಾಗಿರ್ಬೋದು, ಕಾರ್ಪೊರೇಟ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಇಡೀ ಸಮಾಜದ ಒಂದು ಮುಖ ಶಾಸ್ತ್ರೀಯ ಸಂಗೀತದ ಕಡೆ ಇರಬೇಕು ಅನ್ನೋದು ನನ್ನ ಆಸೆ. ಅದರಿಂದ ಇವೆಲ್ಲ ಹುಟ್ಕೊಂಡಿರೋದು. ಬಿಕಾಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ದ ಮದರ್ ಆಫ್ ಆಲ್ ಮ್ಯೂಸಿಕ್ ಅನ್ನೋದು ದೃಢವಾಗಿ ನಂಬಿರುವಂಥವು ನಾನು. ಭಾರತ ದೇಶದಲ್ಲಿ ಇರುವಂಥ ಶಾಸ್ತ್ರೀಯ ಸಂಗೀತದಿಂದನೇ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಸಂಗೀತಕ್ಕೂ ಪ್ರೇರಣೆ. ತಾಯಿ ಸ್ಥಾನದಲ್ಲಿರೋದು ಶಾಸ್ತ್ರೀಯ ಸಂಗೀತ, ನಮ್ಮ ಭಾರತ ಶಾಸ್ತ್ರೀಯ ಸಂಗೀತ. ಸೊ ಮಕ್ಕಳು ಜಾಸ್ತಿ ಇದನ್ನು ಕಲಿಬೇಕು. ಪಾಶ್ಚಾತ್ಯ ಸಂಗೀತ, ಪಾಶ್ಚಾತ್ಯ ವಾದ್ಯಗಳು, ಆಮೇಲೆ ಲಘು ಸಂಗೀತ, ಶಾಸ್ತ್ರೀಯ ಸಂಗೀತ ಮೊದಲು ಕಲೀರಿ. ಒಂದು 10 ವರ್ಷ ನೀವು ಒಂದು ಗುರುಗಳ ಹತ್ರ ಕಲಿಬೇಕು. ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ. ಇಲ್ಲ ನೀವು ಬರೀ ನಾನು ಚಿತ್ರಗೀತೆ ಹಾಡ್ತೀನಿ, ಹಾಡಿ. ನಿಮ್ಗೆ ಈ ಫೌಂಡೇಶನ್ ಇಲ್ಲ ಅಂದರೆ ನಿಮ್ಮ ಬಿಲ್ಡಿಂಗ್ ಹೇಗೆ ನಿಲ್ಲುತ್ತೆ? ಸೊ ಶಾಸ್ತ್ರೀಯ ಸಂಗೀತ ಹೆಚ್ಚು ಕಲಿಬೇಕು ಅಂತ ಹಾಗಾಗಿನೇ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ಅಂತ ಪ್ರಾರಂಭ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಅದಕ್ಕೆ? ಅದು 2002ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಪ್ರಾರಂಭ ಮಾಡಿ ಅಂಥದ್ದು. ಅದು 22 ವರ್ಷ ಆಯಿತು. ಹೌದು. ಸೊ ಸಾವಿರಾರು ಜನ ವಿದ್ಯಾರ್ಥಿಗಳು, ಸುಮಾರು ಜನ ಬಂದು ಹೋಗಿದ್ದಾರೆ. ಆ್ಯಂಡ್ ಕೆಲವರು ಇಲ್ಲಿ ನಮ್ಮ ಹತ್ರ ಕಲ್ತಿರೋರೆಲ್ಲ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ಸುಮಾರು ಜನ ವಿದ್ಯಾರ್ಥಿಗಳು ತಯಾರು ಮಾಡಿದ್ದೀವಿ. ಅನೇಕ ಜನ ಇವಾಗ ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ನುಡಿಸ್ತಾ ಇದ್ದಾರೆ. ಅವ್ರ ಬೆಳವಣಿಗೆ ನೋಡಿ ಸಂತೋಷ ಆಗುತ್ತೆ. ನನ್ನ ಮಗನ ಒಬ್ಬನು, ಅವನು ಸಾಕಷ್ಟು ಮಟ್ಟಿಗೆ ಇವಾಗ ತಂದೆ ಆದ ಒಂದು ಸ್ಥಾನ ಗಳಿಸ್ತಾ ಇದ್ದಾನೆ ಯಂಗ್ಸ್ಟರ್ಸಲ್ಲಿ. ಸೊ ಖುಷಿ ಆಗುತ್ತೆ. ಹೊಸ ಸಂಗೀತ ಕಲಿಯೋರಿಗೆ ತುಂಬ ಆಸಕ್ತಿ ಇರುತ್ತೆ, ಕ್ಲಾರಿಟಿಗಳಿರಲ್ಲ. ಅವ್ರಿಗೆ ಏನಂತ ಅಡ್ವೈಸ್ ಮಾಡ್ತೀರಿ? ವಾಟ್ ವೇ ದೇ ಶುಡ್ ಟೇಕ್? ಅದೇ ನಾನು ಹೇಳಿದ್ನಲ್ಲ, ಶಾಸ್ತ್ರೀಯ ಸಂಗೀತ ಕಲಿಬೇಕು, ಅದು ಭಾಳ ಮುಖ್ಯ. ಯಾವುದೇ ಒಂದು ಹಿಂದೂಸ್ತಾನಿ ಆಗ್ಬೋದು, ಕರ್ನಾಟಕ ಆಗ್ಬೋದು, ಈವನ್ ಪಾಶ್ಚಾತ್ಯ ಸಂಗೀತ ಆದ್ರೂ ಕ್ಲಾಸಿಕಲ್ ಕಲಿತಾರೆ. ಒಂದು ಫೌಂಡೇಶನ್ ಪರ್ಫೆಕ್ಟಾಗಿರುತ್ತೆ. ಅದು ಕಲ್ತ ಮೇಲೆ ನೀವು ಆಮೇಲೆ ಎಷ್ಟೋ ಸತಿ ನಾವು ನೋಡ್ತೀವಿ, ಮಕ್ಕಳು ಸ್ಕೇಟಿಂಗು ಹೋಗ್ತಾರೆ, ಸ್ವಿಮ್ಮಿಂಗು ಹೋಗ್ತಾರೆ, ಮ್ಯೂಸಿಕ್ಕಿಗೂ ಹೋಗ್ತಾರೆ. ತುಂಬ ಡೈವರ್ಷನ್ಸ್. ಅದು ಕೆಲವು ಸಮಯ ಓಕೆ, ಅಂದರೆ ಯಾವುದು ಅವ್ನಿಗೆ ತುಂಬ ಇಷ್ಟ ಆ ಮಗುಗೆ ಅಂತ ತಿಳ್ಕೊಳ್ಳೋವರೆಗೂ ಅದು ಓಕೆ. ಅದಾದಮೇಲೆ ಯಾವುದನ್ನು ಒಂದನ್ನು ಅವ್ರಿಗೆ ಪರ್ಸ್ಯೂ ಮಾಡೋದಕ್ಕೆ ಅಡ್ವೈಸ್ ಮಾಡಬೇಕು. ಈಗ ತುಂಬ ಸಮಯ ಬದಲಾಗಿದೆ. ಒಂದು ಸಮಯದಲ್ಲಿ ಕೊಳಲು ನುಡಿಸೋದು ಅಂತಂದರೆ ನಮ್ಮ ರಿಲೇಟಿವ್ಸೇ ಕೇಳ್ತಾಯಿದ್ರು, ಏನೋ ನೀನು ಏನು ಮಾಡ್ತೀಯ ಬೆಂಗಳೂರಲ್ಲಿ ಅಂದರೆ ಕೊಳಲು ನುಡಿಸ್ತೀನಿ ಅಂತ. ಅದಾಯಿತು, ಅದು ಬಿಟ್ಟು ಏನು ಮಾಡ್ತೀಯ, ಊಟಕ್ಕೆ ಏನು ಮಾಡ್ತೀಯ? ಸೊ ಲಿಟ್ರಲಿ ಈ ಪ್ರಶ್ನೆಗಳು ಕೇಳಿದ್ದಾರೆ ನಮಗೆ. ಸೊ ಅಂದರೆ ಈ ಕಲೆ ಅನ್ನ ಉಡ್ಸೋ ದಾರಿ ಅಲ್ಲ ಅಂತ ಆವಾಗಿತ್ತು. ಈಗ ಹಾಗಿಲ್ಲ. ಈಗ ಪೇರೆಂಟ್ಸ್ಗಳೇ ಓಪನ್ ಮೈಂಡೆಡ್ ಇದ್ದಾರೆ.
ಅವ್ರ ಮಗು ಯಾವುದೋ ಒಂದು ಫೀಲ್ಡಲ್ಲಿ ತುಂಬ ಚೆನ್ನಾಗಿ ನುಡಿಸ್ತಾನೆ ಅಂದರೆ ಅದರಲ್ಲಿ ಜೀವನ ಮಾಡ್ಬೋದು ಅಂತ ನಂಬಿಕೆ ಅವ್ರಿಗೂ ಬಂದಿದೆ. ಸೊ ಅವ್ರು ಸಪೋರ್ಟು ಮಾಡ್ತಾಯಿದ್ದಾರೆ. ಸಾಕಷ್ಟು ಬದಲಾವಣೆಗಳು ಇದೆ. ಕಷ್ಟ ಅಂತೂ ಇದ್ದೇ ಇದೆ, ಎಲ್ಲನೂ ಕಾಂಪಿಟೇಟಿವ್ ಆಗಿದೆ, ಜೊತೆಗೆ ಸಾಧನೆ ಮಾಡಲೇಬೇಕು. ಆಮೇಲೆ ಗ್ಯಾರಂಟಿ ಇರಲ್ಲ ಯಾವುದ್ರಲ್ಲೂ. ಈಗ ತುಂಬ ಟ್ಯಾಲೆಂಟೆಡ್ ಇರ್ತಾನೆ, ತುಂಬ ಕಷ್ಟಪಟ್ಟು ಕಲಿತಾನೆ, 10 ವರ್ಷ 15 ವರ್ಷ ಒಂದು ಗುರುಗಳ ಹತ್ರ. ಆದರೆ ಅವ್ನು ಟಾಪ್ ಮೋಸ್ಟ್ ಪರ್ಫಾರ್ಮರ್ ಆಗ್ತಾನೆ ಅನ್ನೋದು ಯಾವುದೇ ಗ್ಯಾರಂಟಿ ಇರಲ್ಲ. ಅದು ಎಲ್ಲ ಫೀಲ್ಡಲ್ಲೂ ಅಷ್ಟೇ. ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಅವರು ಮುಂದೆ ಬರ್ತಾರೆ. ಬಟ್ ಏನಂದರೆ ಶಾಸ್ತ್ರೀಯ ಸಂಗೀತ ಕಲಿಯೋ ಇನ್ನೊಂದು ನಾನು ಯಾಕೆ ಒತ್ತು ಕೊಡ್ತೀನಿ ಅಂದರೆ, ನೀವು ಅದ್ಭುತವಾದ ಕಲಾವಿದರು, ಒಬ್ಬ ಪರ್ಫಾರ್ಮರ್ ಆಗದೇ ಇದ್ದರು, ಒಂದು ಅದ್ಭುತವಾದ ಕೇಳುಗರಾಗ್ತೀರಿ. ಯು ವಿಲ್ ಬಿ ಅ ಗುಡ್ ಅಪ್ರಿಷಿಯೇಟಿವ್ ಲಿಸ್ನರ್. ಸಂಗೀತದ ಆಳವನ್ನು ಗೊತ್ತಿರುವಂಥ ಲಿಸ್ನರಿಗೆ ನುಡಿಸೋದೇ ಬೇರೆ, ಏನೂ ಗೊತ್ತಿಲ್ಲದೆ ಇರೋ ಇವ್ರಿಗೆ ಪ್ರೇಕ್ಷಕರಿಗೆ ನುಡಿಸೋದು ಬೇರೆ. ಸೊ ಒಂದು ಸೆಕ್ಷನ್ ಆಫ್ ಆಡಿಯನ್ಸ್ ಲರ್ನೆಡ್ ಇದ್ದರೆ ಅವ್ರಿಗೆ ಅಟ್ಲೀಸ್ಟ್ ಕೆಲವು ರಾಗಗಳು, ಆ ರಾಗಗಳಲ್ಲಿರುವಂಥ ವಿಶೇಷತೆ ಅದನ್ನೆಲ್ಲ ಗೊತ್ತಿಟ್ಕೊಂಡ್ರೆ ಅವರು ಸ್ವತಃ ಅವ್ರ ಸಂಗೀತ ಕೇಳಬೇಕಾದ್ರೂ ತುಂಬ ಸಂತೋಷದಿಂದ ಅದನ್ನಿನ್ನೂ ಹೆಚ್ಚು ಆನಂದ ಪಡ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಾದ್ರೂ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕು. ಬದುಕು ತುಂಬ ಚೆನ್ನಾಗಿ ನಡೀತಾ ಇದೆ, ದೇವರ ಕೃಪಾ ಕಟಾಕ್ಷ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ಮತ್ತು ಈ ಇಷ್ಟು ಜನ ಅಭಿಮಾನಿಗಳು, ನಾನು ಎಲ್ಲೆಲ್ಲೂ ಪ್ರತಿ ಊರಲ್ಲೂ ಹೋಗಿ ನುಡಿಸಿದಾಗ ಅವರೆಲ್ಲ ಬಂದು ಅವರ ಒಂದು ಆಶೀರ್ವಾದ, ಅವರು ಎಷ್ಟು ಪ್ರೀತಿಯಿಂದ ನನಗೊಂದು ಗೌರವ ನೀಡ್ತಾ ಇದ್ದಾರೆ, ಒಂದು ಸನ್ಮಾನ ಮಾಡ್ತಾರೆ. ಅಂದರೆ ನೀವೆಲ್ಲ ನೋಡಿದ್ರಿ, ಪ್ರಶಸ್ತಿಗಳು ಏನೇನೋ ಬಂದಿದೆ, ಎಷ್ಟೊಂದು ಬರ್ತಾನೇ ಇದೆ. ಅದಷ್ಟು ಸಲ್ಲಬೇಕಾಗಿರೋದು ನಮ್ಮ ತಂದೆಯವ್ರಿಗೆ. ಅವ್ರ ಪರವಾಗಿ ನಾನು ಸ್ವೀಕಾರ ಮಾಡ್ತಾ ಇರೋದು ಎಲ್ಲವೂ. ಯಾಕೆಂದರೆ ಅನ್ಫಾರ್ಚುನೇಟ್ಲಿ ಅವ್ರಿಗೆ ದಕ್ಕಬೇಕಾದಷ್ಟು ಏನಂತಾರೆ ಮಾನ್ಯತೆ ಅಥವಾ ಒಂದು ಪಬ್ಲಿಸಿಟಿ, ಒಂದು ಹೆಸರು ಅಷ್ಟು ಆಗಲಿಲ್ಲ. ಅದಕ್ಕೆ 2 ಕಾರಣ ಇದೆ. ಒಂದು, ಅವರು ಔಟ್ ಗೋಯಿಂಗ್ ಇರಲಿಲ್ಲ, ಸ್ವತಃ ತಮ್ಮ ಬಗ್ಗೆ ಯಾರಿಗೂ ಒಬ್ಬರಿಗೂ ಹೇಳಿಲ್ಲ ಒಂದು. ಇನ್ನೊಂದು, ಅವರು ಕೆಲಸದಲ್ಲಿ ಆಕಾಶವಾಣಿಯಲ್ಲಿ ಇದ್ದಿದ್ದರಿಂದ ಯಾವುದೇ ಒಂದು ಊರಲ್ಲಿ ತುಂಬ ವರ್ಷಗಳಂತೂ ಇರಲಿಲ್ಲ. ಅವರು ಬರೀ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಇಲ್ಲಿ ವಾತಾವರಣ ನಿರ್ಮಾಣ ಅಷ್ಟೊತ್ತಿಗೆ ಟ್ರಾನ್ಸ್ಫರ್ ಆಗೋದು. ಹಾಗಾಗಿ ಅವರು ಎಲ್ಲೂ ಒಂದು ಕಡೆ ಇದ್ದುಕೊಂಡು ಹೆಸರು ಮಾಡೋದಕ್ಕಾಗಲಿಲ್ಲ. ಬಟ್ ಏನಂದರೆ ಅವರು ಜೀವಂತವಾಗಿದ್ದಾಗಲೂ ಅವ್ರು ಹೇಳಿದರು, ನಾನು ಏನೇನು ಮಾಡೋಕ್ಕಾಗಲಿಲ್ಲೋ ಅದೆಲ್ಲ ನೀನು ಮಾಡ್ತಾ ಇದೆಯಾ, ನಂಗೆ ಸಂತೋಷ ಇದೆ ಅಂತ. ಸೊ ಈಗ ಅದೇ ರೀತಿಯ ಒಂದು ಸಂತೋಷ ನನ್ನ ಷಡಜ್ನಲ್ಲಿ ನೋಡ್ತೀನಿ. ಈ ವಯಸ್ಸಿನಲ್ಲೇ ಅವನು ದೊಡ್ಡ ಸಂಗೀತಗಾರರ ಜೊತೆ ಕೂತ್ಕೊಂಡು ಜುಗಲ್ಬಂದಿ ಮಾಡೋದಾಗಲಿ, ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದು ನೋಡಿದಾಗ ಸಂತೋಷ ಆಗುತ್ತೆ. ಸೊ ಐ ಆಮ್ ಫಾರ್ಚುನೇಟ್. 2 ಜನ್ರೇಷನ್ ಮಧ್ಯದಲ್ಲಿ ನಾನು ಕೂತ್ಕೊಂಡು ಕಚೇರಿ ಕೊಡೋವಂಥ ಒಂದು ಸೌಭಾಗ್ಯ. ಒಂದೇ ರಾಗವನ್ನು ನಮ್ಮ ತಂದೆ ನನ್ನ ಮಗ ಇಬ್ಬರು ನುಡಿಸ್ತಾ ಇರಬೇಕಾದ್ರೆ ಅವರವ್ರ ಯೋಚನೆಗಳು ಹೇಗಿತ್ತು. 60 ವರ್ಷ ಒಂದು ಕಡೆ, 6 ವರ್ಷ ಒಂದು ಕಡೆ. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ಅಷ್ಟೇ. ಎಲ್ಲನೂ ನನಗೆ ದೇವ್ರ ದಯದಿಂದ ಎಲ್ಲ ಅನುಕೂಲವಾಗಿಯೇ ನಂಗೆ ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಷ್ಟೇ. ಇವಳು ನನ್ನ ವೈಫ್, ನನ್ನ ಮಡದಿ ಸಾರಿಕಾ. ನಮಸ್ಕಾರ. ಇವಳು ಧಾರವಾಡದವಳ. ಇವಳು ನನ್ನ 2ನೇ ಮಗಳು ಸುರೀಲಿ ಗೋಡ್ಖಿಂಡಿ. ನಮಸ್ತೆ. ಇವ್ ನನ್ನ ಮಗ ಷಡಜ್ ಗೋಡ್ಖಿಂಡಿ. ನಮಸ್ಕಾರ. ನಾನು ಆಗಲೇ ಹೇಳಿದ್ನಲ್ಲ, ಫುಲ್ ಫಾರ್ಮ್ ಷಡಜ್ ಇವನೇ. ಸೊ ಇದು ನಮ್ಮ ಕುಟುಂಬ. ಸರ್ ಎಲ್ಲಿ ಮೀಟ್ ಆದೆ, ಆ್ಯಕ್ಚುಲಿ ನಾವಿಬ್ರು ಕೂಡ ಬೆಳೆದೇವಿ, ಹಂಗೆ ಹೇಳ್ಬೋದು. ಇಬ್ರು ಒಂದೇ ಸಾಲಿ, ನಾನು 4ನೇ ಇದ್ದಾಗ ಅವ್ರು 6ನೇ ಇದ್ರು ಧಾರವಾಡದಾಗ. ಒಂದೇ ಸಾಲಿ ಒಳಗೆ ಒಂದು 2 ವರ್ಷ ಓದಿದ್ವಿ. ಅದಾದ್ಮೇಲೆ ನಾ ಕಾಲೇಜ್ ಹೋಗಿದ್ದಾಗ ಭೇಟಿ ಆದ್ವಿ ಮಂಗಳೂರಾಗ. ಹಾಗಾಗಿ ಅಲ್ಲಿಂದ ಕೂಡ ಇದ್ದವರು ಕೂಡೇನೇ ಇದ್ದೇವಿ, ಕೂಡೇನೇ ಇರ್ತೇವಿ. ಸ್ಕೂಲ್ ಸೀನಿಯರ್. ಅವಾಗ ಮಾತಾಡ್ತಿರ್ಲಿಲ್ಲ, ಬಟ್ ಎಸ್ ಆಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆಫ್ಕೋರ್ಸ್ ನಾನು ಮಾತಾಡ್ಕೋತಿದ್ದೀನಿ, ಅವ್ರ ಮಾತು ಕಮ್ಮಿ ಆಗ್ಯದ. ಅವಾಗ ನಾನು ಸೀನಿಯರ್ ಆಗಿದ್ದೆ, ಅದಾದ್ಮೇಲೆ ಇವರೇ ಪರ್ಮನೆಂಟ್ಲಿ ನಾ ಸೀನಿಯಾರಿಟಿ ತಗೊಂಡ್ಬಿಟ್ಟೆ. ಸರ್ ಅದೇ ನಮ್ಮಲ್ಲಿ ಹೇಳ್ತಾರೆ, ಮಗ ಯಾವತ್ತು ತಂದೆಗಿನ ಎತ್ತರಕ್ಕೆ ಬೆಳಿಬೇಕು ಅಂತ. ಫಿಸಿಕಲಿ ನಿಮ್ಗೆ ಎತ್ತರಕ್ಕೆ ಬೆಳೆದ? ಹೌದು, ಲಿಟ್ರಲಿನೂ ಬೆಳೆದಿದ್ದಾನೆ. ಅದೇ ಸಂತೋಷ. ಯಾವುದೇ ಗುರುಗೆ ತಂದೆಗೆ ಅವ್ನ ಶಿಷ್ಯ ಅಥವಾ ಅವ್ನ ಮಗ ಅವನಕ್ಕಿಂತ ಮುಂದೆ ಬೆಳೆದಿದ್ದಾನೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಸೊ ನನಗೂ ತುಂಬ ಸಂತೋಷ. ಅವನು ಅವನದೇ ಆದ ಒಂದು ಸ್ಥಾನಮಾನ ಬೆಳೆಸ್ಕೊಳ್ತಾ ಇದ್ದಾನೆ. ಈ ಜನ್ರೇಷನಲ್ಲಿ
ಇಡೀ ಕೊಳಲು ವಾದಕರಲ್ಲಿ ಎಸ್ಪೆಷಲಿ ತುಂಬ ಜನ ಇವನನ್ನು ಇಷ್ಟಪಡ್ತಾರೆ, ಇವ್ನು ನುಡಿಸೋ ಶೈಲಿಯನ್ನು. ನಾನು ಆಗಲೇ ಹೇಳ್ದಂಗೆ ಗೋಡ್ಖಿಂಡಿ ಘರಾನ ಅಂತ ನನ್ನದೇ ಆದ ಒಂದು ವಿಶಿಷ್ಟ ಪದ್ಧತಿ ಇದೆ, ನಮ್ಮ ತಂದೆಯವರಿಂದ ಬಂದಿರುವಂಥದ್ದು. ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಅವನದೇ ಆದ ಕೆಲವು ಯೋಚನೆಗಳನ್ನ ಕೂಡ ಸಂಗೀತದಲ್ಲಿ ಅವನು ಹೊಂದಿದ್ದಾನೆ. ಅವ್ರ ಸಿನಿಮಾ ಹೀರೋ ಆಗ್ಬೋದು. ಅವರೇ ಆರಾಮಾಗಿದ್ದೀನಿ. ಓಕೆ, ಸೊ ನಿಮ್ಮ ಮನೇಲೇ ಗುರು ಇದ್ದಾರೆ? ಹೌದು. ನೈಸ್. ಸೊ ಹೇಗೆ ಅನಿಸ್ತು? ಒತ್ತಡ ಆಯ್ತಾ ಅಥವಾ ಈಸಿ ಬಿಟ್ಟಿಲ್ಲ? ಅವ್ರಿಗೆ ಈಸಿ ಬಿಟ್ಟು ಯಾವತ್ತೂ ನನಗೆ ಫ್ಯಾಮಿಲಿ ಕಡೆಯಿಂದ ಯಾವುದೂ ಪ್ರೆಷರ್ ಅಂತ ಇರಲಿಲ್ಲ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್. ಬೇರೆ ಆಫ್ಕೋರ್ಸ್ ಸ್ಕೂಲ್ ವಿಷಯದಲ್ಲೆಲ್ಲ ಆ್ಯಸ್ ಎವ್ರಿ ಫಾದರ್ ಬೇರೆ ತಂದೆ ಥರ ಅವರು ಒಂದೊಂದು ಟೈಮಲ್ಲಿ ಸ್ಟ್ರಿಕ್ಟ್ ಇರ್ತಿದ್ರು. ಬಟ್ ಮ್ಯೂಸಿಕಲ್ಲಿ ಯಾವತ್ತೂ ಫೋರ್ಸ್ ಮಾಡಿ ಯಾವುದು ಮಾಡ್ತಿದ್ದೆ. ಸ್ಟ್ರಿಕ್ಟ್ ಇದ್ರು ನನಗೆ ಅದು ಲೀನಿಯನ್ಸಿ ಕೊಟ್ಬಿಟ್ಟಿದ್ರು ನನಗೆ ಏನು ಮಾಡಬೇಕು ಅಂತ. ಫೈನಲಿ ನಾನೇ ಚೂಸ್ ಮಾಡಿದೆ ಮ್ಯೂಸಿಕ್ ಮಾಡಬೇಕು ಫುಲ್ ಟೈಮ್ ಅಂತ. ಸೊ ನಾವು ಐ ಆಮ್ ಅ ಫುಲ್ ಟೈಮ್ ಮ್ಯೂಸಿಷಿಯನ್ ಆ್ಯಂಡ್ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ. ಅವರು ಅಫ್ಕೋರ್ಸ್ ಐ ಆಮ್ ದ ಥರ್ಡ್ ಜನ್ರೇಷನ್ ಮ್ಯೂಸಿಷಿಯನ್. ಸೊ ನನಗೆ ಇಟ್ಸ್ ಮೋರ್ ದೆನ್ ಅ ಬ್ಲೆಸ್ಸಿಂಗ್. ಓಕೆ, ಸೊ ತಾವು ಓದಿದ್ದು? ನಾನು ಆ್ಯಕ್ಚುಲಿ 12th ಓದಿ ಇವಾಗ ಇನ್ನೊಂದು ಡಿಗ್ರಿ ಮಾಡಬೇಕು ಅಂತಿದ್ದೀನಿ ಸೌಂಡ್ ಇಂಜಿನಿಯರಿಂಗಲ್ಲಿ. ಓಕೆ, ಸೊ ಈ ಫುಲ್ ಟೈಮ್ ಪ್ರೊಫೆಷನ್ ಇಸ್ ಮ್ಯೂಸಿಕ್? ಎಸ್, ಹೌದು. ಸೊ ಇವಾಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಇವಳು ಅವಳದೇ ಆದ ಒಂದು ಫೀಲ್ಡಲ್ಲಿ ಅವಳು ಬ್ಯುಸಿ ಇರ್ತಾಳೆ. ಇವನು ಕೊಳಲ್ ಕಾರ್ಯಕ್ರಮಕ್ಕೋಸ್ಕರ ಇವನು ಬೇರೆ ಊರಿಗೆ ಹೋಗಿರ್ತಾನೆ, ನಾನು ಬೇರೆ ಊರಿಗೆ ಹೋಗಿರ್ತೀನಿ. ಸೊ ಒನ್ಸ್ ಇನ್ ಅ ವೈಲ್ ವಿ ಮೀಟ್ ಆ್ಯಂಡ್ ವಿ ಡಿಸ್ಕಸ್. ಆ್ಯಂಡ್ ಬಟ್ ಸಂಗೀತದಲ್ಲಿ ಇವಳು ಕಥಕ್ಕು ಮತ್ತು ಹಾಡು ಕಲಿತಾ ಇದ್ದಾಳೆ. ಸೊ ನಮ್ಮ ಇಡೀ ಕುಟುಂಬ ಕಲೆಗೋಸ್ಕರ ಅಂತಲೇ ನಾವು ಅದಕ್ಕೋಸ್ಕರಗೆ ನಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ವಿ ಅಂದರೆ ತಪ್ಪಾಗಲಾರದು. ವಿ ರಿಯಲಿ ಎಂಜಾಯ್. ಶುಭವಾಗಲಿ, ಒಳ್ಳೆಯದಾಗಲಿ, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಓ, ಏನು ಸರ್ ಆಟೋಗ್ರಾಫ್ ಅದು? ಈ ಮುಗೀತು. ಕೊಳಲೇ ಬರ್ತಾರೆ ಇದಕ್ಕೆ. ಸೂಪರ್, ಥ್ಯಾಂಕ್ ಯು. ಎಂಥ ಅಮೂಲ್ಯವಾದ ಹುಡುಗರೇ ನಮಗಿದು ಸರ್. ಭಾಳ ಧನ್ಯವಾದ ತಮಗೆ. ನೋಡೋರು ಅವರ ಸಹಿ, ಅವರ ಆಟೋಗ್ರಾಫ್ ಇರುವಂಥ ಪುಸ್ತಕ, ಅವರೇ ಬರೆದಿರುವಂಥ ಪ್ರಹಾರ ಕಾದಂಬರಿ. ಭಾಳ ಧನ್ಯವಾದ ಪ್ರವೀಣ್ ಗೋಡ್ಖಿಂಡಿ ಸರ್, ಡಾಕ್ಟರ್ ಪ್ರವೀಣ್ ಗೋಡ್ಖಿಂಡಿ ಸರ್ ಅವ್ರಿಗೆ. ಅಂದರೆ ಅವ್ರದ್ದು 50 ವರ್ಷಗಳ ಸುದೀರ್ಘವಾದಂತಹ ಸಂಗೀತ ಜೊತೆಗಿನ ಪಯಣ. ಅಂದರೆ ನಾವು ಹೇಳ್ತೀವಿ ಗೊತ್ತಾ, ಇವತ್ತು ಶುರು ನಾಳೆ ಯಾವ ಗಿಡ ಸಸಿಯು ಮರ ಆಗಲ್ಲ, ಅಥವಾ ಯಾವ ಬೀಜವೂ ಮೊಳಕೆ ಹೊಡಿಲ್ಲ. ಅದಕ್ಕೆ ತಾಳ್ಮೆ ಬೇಕು, ಅದಕ್ಕೆ ಪೋಷಣೆ ಮಾಡಬೇಕು, ಅದು ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಬೇಕಲ್ಲ. ಹಾಗೆ ಅವರು ತಮ್ಮ ಒಳಗಿನ ಕಲಾವಿದನನ್ನು ಪೋಷಿಸ್ಕೋತಾ ಇದ್ದಾರೆ ಇವತ್ತಿಗೂ ಕೂಡ. ನನಗನ್ಸ್ ಬಹುಶಃ ನೀವು ನಂಗೆ ಗೊತ್ತು ಬಿಡೋಣ ಬಿಡ್ಸೋನಿಲ್ಲ, ನೀವು ಇವತ್ತು ಇಲ್ಲ, ಹಂಗೆ ಮಾಡೋಕ್ಕಾಗೋದಿಲ್ಲ. ಹಂಗೆ ಮಾಡಿದ್ರೆ ಸಂಗೀತ ಒಲಿಯೋದಿಲ್ಲ. ಅದು ಯಾವತ್ತೂ ಬಗ್ಗಿನೇ ನಡಿಬೇಕಾಗತ್ತೆ. ಎಷ್ಟು ಈಗ ಒಂದೇ ರಾಗವನ್ನು ಬಾಲ್ಯದಿಂದಲೂ ನುಡಿಸ್ತಾ ಇದ್ದೀನಿ, ಇವತ್ತುವರೆಗೂ ನಂಗೆ ಬರುತ್ತೆ ಆ ರಾಗ ಅಂತ ಹೇಳೋ ಧೈರ್ಯ ಇಲ್ಲ. ಡೈರೆಕ್ಟಾಗಿ ಕಚೇರಿ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಪ್ರಾಕ್ಟೀಸ್. ಎಸ್ 100%. ಅದಕ್ಕೆ ನೀವು ತಲೆ ಭಾಗದ ಇದ್ದರೆ ಅದು ಮಣಿಯಲ್ಲ ಸ್ವರಗಳು. ಅದು ಹೇಳ್ತಾರಲ್ಲ, ಈಗ ಕೊಳಲಂತೂ ಎಸ್ಪೆಷಲಿ ಉಸಿರಿನಲ್ಲೇ ನಿಂತಿರುವಂಥದ್ದು. ನೀವು ಅನ್ಲೆಸ್ ಯು ಸಬ್ಮಿಟ್ ಕಂಪ್ಲೀಟ್ಲಿ ಟು ದ ಮ್ಯೂಸಿಕ್, ಅದು ಒಲಿಯಲ್ಲ, ಶ್ರುತಿ ಅಪಶ್ರುತಿ ಆಗಿಬಿಡುತ್ತೆ. ಎಷ್ಟೋ ಜನ ಕಲಾವಿದರಿಗೆ ನಾವು ಹಾಗಾಗಿರೋದು ನೋಡಿದ್ದೀವಿ. ಸೊ ಅದು ರಾಗ ಸಂಗೀತ ಅಂದರೆ ಅದರಲ್ಲಿ ಶ್ರದ್ಧೆ, ಭಕ್ತಿ ಭಾಳ. ಅದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅದರಲ್ಲಿ ಮುಳುಗಿಸ್ಬಿಡ್ಬೇಕು. ನಾನೇನೂ ಅಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನುಡಿಸಿದ್ರೆ ಮಾತ್ರ ಅದು ಶ್ರುತಿ ಶುದ್ಧವಾಗಿ ನುಡಿಯುತ್ತೆ. ನಾನು ದೊಡ್ಡ ಕಲಾವಿದ, ಇದೇನು ಮಹಾ ಅನ್ನಂಗಿಲ್ಲ. ಹಂಗಾಗದೇ ಇಲ್ಲ. ಅದು ಬಗ್ಗಿಸ್ಬಿಡುತ್ತದು ರಾಗ. ಇಲ್ಲ ನಿನ್ಗೇನು ಬರೋಲ್ಲ ಅಂಥೇಳಿ. ಸೊ ಯಾವುದೇ ಒಂದು ರಾಗ ನಂಗೆ ಗೊತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಲ್ತಿದ್ದೀನಿ ಸ್ವಲ್ಪ ಮಟ್ಟಿಗೆ ಅಂತಲೇ ಹೇಳ್ಕೊಂಡು ಜೀವನ ಮಾಡೋದು. ನಮ್ಮ ತಂದೆಯವರು ಹಾಗೆ ಇದ್ದರು, ಅವರು ಹೇಳ್ಕೊಟ್ರು ಪಾಠನೂ ಹಾಗೆ ಇತ್ತು. ಹಾಗೆ ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕಿಂತ ಜೀವನ ಪಾಠ ಏನು ಬೇಕು ಹೇಳಿ? ಬರೀ ಸಂಗೀತಕ್ಕೆ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಪಾಠ. ಏನು ಬರೋಲ್ಲ, ನಾವು ಇನ್ನೂ ಕಲಿತಾ ಇದ್ದೀವಿ ಅನ್ನೋದು. ಸರ್ ಭಾಳ ಧನ್ಯವಾದ. ಥ್ಯಾಂಕ್ ಯು. ಅವ್ರದ್ದೊಂದು ಕಾರ್ಯಕ್ರಮ ಇದೆ, 25 ವರ್ಷ ಆಯಿತು ಅವರು ಕಂಪೋಸರ್ ಆಗಿ, ಸಂಗೀತ ನಿರ್ದೇಶಕರಾಗಿ. ಯಾವ್ದು ಕಾರ್ಯಕ್ರಮ ತಂದದ್ದು? ಇದು ಮಾರ್ಚ್ 16ನೇ ತಾರೀಕು RV ಡೆಂಟಲ್ ಕಾಲೇಜ್ನಲ್ಲಿ, ಅಲ್ಲಿ ಸಂಜೆ 6 ಗಂಟೆಯಿಂದ ಸುಮಾರು 25-30 ಜನ ಕಲಾವಿದರು ಅವತ್ತು ವೇದಿಕೆಯಲ್ಲಿರ್ತಾರೆ. ನನ್ನ ಒಂದು ಸುಮಾರು 25 ಕಂಪೋಸಿಷನ್ಸನ್ನು ನಾವು ಅವತ್ತು ಪ್ರಸ್ತುತಪಡಿಸ್ತಾ ಇದ್ವಿ. ಭಕ್ತಿಗೀತೆ, ಭಾವಗೀತೆ, ಫಿಲ್ಮ್ದು, TV ಸೀರಿಯಲ್ ಟೈಟಲ್ ಸಾಂಗ್ಸು, ಮತ್ತು ನನ್ನ ಕೃಷ್ಣ ಫ್ಯೂಷನ್ ಬ್ಯಾಂಡ್, ವಾದ್ಯ ಸಂಗೀತ ಇವಷ್ಟೂ ಇರುತ್ತೆ. ಜೊತೆಗೆ ಮಾತುಗಳಿರುತ್ತೆ, ಹಾಡು ಹೇಗೆ ಹುಟ್ಕೊಳ್ತು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆ್ಯಂಡ್ ಅನೇಕ ಜನ ಗಣ್ಯರು ಅವತ್ತು ನಮ್ಮ ಜೊತೆ ಇರ್ತಾರೆ. ಅವರಿಂದ ನಾನು ಬೆಳಕಿಗೆ ಬಂದೆ ಅಂಥೇಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ. ಸೊ ಮಾರ್ಚ್ 16ನೇ ತಾರೀಕು ಈ ಕಾರ್ಯಕ್ರಮ ಇದೆ. ತಪ್ಪದೇ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ,
ಟಿಕೆಟ್ಸ್ ಇಲ್ಲ. ಸೊ ಬೇಗ ಬಂದು ನಿಮ್ಮ ಸೀಟನ್ನು ಹಿಡ್ಕೊಳ್ಳಿ. ಎಸ್, RV ಡೆಂಟಲ್ ಕಾಲೇಜ್, JP ನಗರ. JP ನಗರ. ಸೊ ಮಾರ್ಚ್ 16 ಸಂಜೆ 6 ಗಂಟೆ. ಎಲ್ಲರೂ ಸಂಜೆ 6 ಗಂಟೆ ಮಾರ್ಚ್ 16 RV ಡೆಂಟಲ್ ಕಾಲೇಜಲ್ಲಿ ಸಿಗೋಣ ಸರ್. ಶುಭವಾಗಲಿ ಸರ್. ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು. ಭೈರಪ್ಪನವ್ರ ಮಂದ್ರ ಕೇಳಿದ್ವಿ ನಾವು. ಸೊ ಬಹುಶಃ ಅದಾದ್ಮೇಲೆ ನಾನು ಕೇಳ್ತಾ ಇರೋ ಸಂಗೀತಗಾರರ ಬದುಕಾಧಾರಿತ ಒಂದು ಕಾದಂಬರಿ ಪ್ರಹಾರ ನಮ್ಮ ಪ್ರವೀಣ್ ಗೋಡ್ಖಿಂಡಿ ಸರ್ರೇ ಬರೆದಿದ್ದಾರೆ. ಕನ್ನಡವೂ ಇದೆ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ. ಕನ್ನಡಕ್ಕೆ ಸಪ್ನಾದವ್ರು ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಸಪ್ನಾ, ದಯವಿಟ್ಟು ತಗೊಳ್ಳಿ ಅಂತ ಕೇಳ್ಕೊತೀನಿ.